ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸ್ತನ ಕ್ಯಾನ್ಸರ್ನಲ್ಲಿ ಆಕ್ಸಿಲಾ ಇಮೇಜಿಂಗ್ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ರೇಡಿಯೋಲಜಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಸೌಜನ್ಯ ಮನೆಯಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸ್ತನ ಕ್ಯಾನ್ಸರ್ ಅನ್ನೋದು ಅತೀವವಾಗಿ ಕಾಡ್ತಾ ಇರುವಂತಹ ಒಂದು ರೋಗ ಆಗಿದೆ. ಹಾಗೆಯೇ ಸ್ತನ ಕ್ಯಾನ್ಸರ್ನಲ್ಲಿ ಕೆಲವೊಂದು ರೂಪಕಗಳು ಕೂಡ ಬರ್ತಾ ಇದೆ. ಹಾಗಿದ್ರೆ ಆಕ್ಸಿಲಾ ಅನ್ನೋದು ಈ ಇಮೇಜಿಂಗ್ ಏನು, ಅಂದರೆ ಆಕ್ಸಿಲಾ ಅಂದರೆ ಏನು, ಇದರ ಕಾರಣ ಪರಿಣಾಮ ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಮೊದಲಾಗಿ ಆಕ್ಸಿಲಾ ಅಂದರೆ ಏನು ಅಂತ? ಸೊ ಇದು ಆಕ್ಸಿಲಾ ಅಂತಂದರೆ ಕಂಕಳ. ಸೊ ಅದಕ್ಕೆ ನಾವು ಆಕ್ಸಿಲಾ ಅಂತ ಹೇಳ್ತೀವಿ. ಇದರಲ್ಲಿ ತುಂಬ ಥರ ಬೇರೆ ಬೇರೆ ಭಾಗ ಇದೆ. ಈಗ ಹೊರಗಿಂದ ಒಳಗೆ ಹೋದರೆ ಫಸ್ಟ್ ಚರ್ಮ ಬರುತ್ತೆ. ಅದರ ಒಳಗಡೆ ವಿಲ್ ಹ್ಯಾವ್ ಫ್ಯಾಟ್, ಅಂದರೆ ಕೊಬ್ಬಿನ ಅಂಶ. ಆಮೇಲೆ ರಕ್ತನಾಳಗಳು, ನರಗಳು, ಮತ್ತು ಅದಾದ ನಂತರ ಇದು ಲಿಂಫ್ ನೋಡ್ ಅಂತ ಹೇಳ್ತೀವಿ. ಲಿಂಫ್ ನೋಡ್ ಅಂದರೆ ಇದು ದುಗ್ಧರಸ ಗ್ರಂಥಗಳು, ಅದಕ್ಕೆ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಇದರಿಂದ ಈ ಭಾಗಗಳಿಂದ ನಮಗೆ ಆ ವಿಶೇಷತೆ ಬರುತ್ತೆ ಆಕ್ಸಿಲಾ ಇಮೇಜಿಂಗ್ ಎಷ್ಟು ಇಂಪಾರ್ಟೆಂಟ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಅಂತ. ಈ ಆಕ್ಸಿಲಾದ ಘಟಕಗಳು ಯಾವುವು ಹಾಕಿದ್ರೆ? ಸೊ ಇದರಲ್ಲಿ ಈಗ ನಿಮಗೆ ಬರೋವಂಥದ್ದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಸ್ಪ್ರೆಡ್ ಆಗೋದು ಇಂಪಾರ್ಟೆನ್ಸ್ ಏನಂತಂದರೆ, ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಈಗ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ ಗೊತ್ತಾದಾಗ ನಿಮಗೆ ಅದು ಫಸ್ಟ್ ಸ್ಪ್ರೆಡ್ ಆಗೋದು ಆಕ್ಸಿಲಾಗಿ. ಇದು ಲಿಂಫ್ ನೋಡ್ ಅಂತ ಹೇಳಿದೆ ನಾನು. ಸೊ ಅಲ್ಲಿ ಫಸ್ಟ್ ಸ್ಪ್ರೆಡ್ ಆಗೋದು. ಸೊ ಈಗ ಸುಮಾರು ಪೇಷಂಟಲ್ಲಿ ನಾವು ಯಾವಾಗ ಪೇಷಂಟ್ ಬರ್ತಾರೆ ಸ್ತನದ ಕ್ಯಾನ್ಸರಲ್ಲಿ ಗಡ್ಡೆ ಆಲ್ರೆಡಿ ಕೈಗೆ ಸಿಕ್ಬಿಟ್ಟು ಅವರು ಸ್ಕ್ಯಾನಿಂಗಿಗೆ ಅಥವಾ ಇವ್ಯಾಲ್ಯೂಯೇಷನ್ಗೆ ಯಾವಾಗ ಬರ್ತಾರೆ, ಆವಾಗ ಯೂಶಲಿ 50% ತನಕ ಆಲ್ಮೋಸ್ಟ್ ಸ್ಪ್ರೆಡ್ ಆಗಿರುತ್ತೆ ಆಕ್ಸಿಲಾಗೆ. ಸೊ ಆಕ್ಸಿಲಾ ಸ್ಪ್ರೆಡ್ ಆದಾಗ ಅದು ಸ್ಟೇಜ್ ಕೂಡ ಇನ್ಕ್ರೀಸ್ ಆಗಿರುತ್ತೆ. ಸೊ ಹಾಗಾಗಿ ಇದ್ರದ್ದು ಇಮೇಜಿಂಗ್ ತುಂಬಾ ಇಂಪಾರ್ಟೆಂಟ್. ನಮಗೆ ಗೊತ್ತಾಗಬೇಕು ಅದು ಸ್ಪ್ರೆಡ್ ಆಗಿದೆನಾ ಇಲ್ಲ ಅಂತೇಳಿ. ಸೊ ಇದು ಬ್ರೆಸ್ಟ್ ಕ್ಯಾನ್ಸರಲ್ಲಿ ನಮಗೆ ಇಂಪಾರ್ಟೆಂಟ್. ಓಕೆ, ಹಾಗಾದರೆ ಇದು ಯಾವ ರೀತಿಯಾಗಿ ಸಂಬಂಧಿಸಿದೆ ಅಂತ ಸ್ತನ ಕ್ಯಾನ್ಸರ್ಗೆ? ಅದೇ ಈಗ ನಾನು ಹೇಳಿದ್ದಲ್ಲ. ಸೊ ಈಗ ಸ್ತನದ ಕ್ಯಾನ್ಸರ್ ಮುಂಚೆ ಹೇಗಿದೆ ಅಂತಂದರೆ, ಸ್ತನದ ಕ್ಯಾನ್ಸರ್ ನಮಗೆ ಈಗ ಗೊತ್ತಾದಾಗ ಪೇಷಂಟ್ ಬರೋದು ಅದು ಗಡ್ಡೆ ಕೈಗೆ ಸಿಕ್ಕ ಮೇಲೆ ನಂತರ ಬರ್ತಾರೆ, ಅದ್ರ ಮುಂಚೆ ಬರೋದಿಲ್ಲ. ಅದು ಈ ಪೇಷಂಟ್ ಯಾವಾಗ ಇಲ್ಲಿ ಬಂದು ಈ ಮ್ಯಾಮೋಗ್ರಾಮ್ ಅಥವಾ ಅಲ್ಟ್ರಾಸೌಂಡ್ ಇಮೇಜಿಂಗ್ ಆದ ನಂತರ, ಬಯೋಪ್ಸಿ ಎಲ್ಲ ಆದ ನಂತರ ಅವ್ರಿಗೆ ಗೊತ್ತಾಗುತ್ತೆ ಅದು ಆಲ್ರೆಡಿ ನೋಡಿಗೆ ಸ್ಪ್ರೆಡ್ ಆಗಿದೆ. ಪ್ರಾಬ್ಲಮ್ ಏನಂತಂದರೆ, ಈಗ ನೋಡಿಗೆ ಸ್ಪ್ರೆಡ್ ಆಗಿದೆ ಅಂತಂದರೆ, ಲಿಂಫ್ ನೋಡ್ ಆಕ್ಸಿಲಾ ನೋಡ್ ಸ್ಪ್ರೆಡ್ ಆಗಿದೆ ಅಂತಂದರೆ ಅದು ಸ್ಟೇಜ್ 2 ಹೋಗಿದೆ ಅಂತ ಅರ್ಥ. ಸೊ ಸ್ಟೇಜ್ 2 ಹೋಗಿದೆ ಅಂತಂದರೆ ಅದ್ರದ್ದು ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಅದಕ್ಕೆ ಕೀಮೋಥೆರಪಿ ಎಲ್ಲ ಬೇಕಾಗ್ಬೋದು ಪೇಷಂಟಿಗೆ. ಸೊ ಈ ಕೀಮೋಥೆರಪಿಯಿಂದ ಮತ್ತೆ ಪ್ರೊಲಾಂಗ್ ಆಗುತ್ತೆ. ಅದಾದ ನಂತರ ಸರ್ಜರಿ ಮಾಡಬೇಕು, ರೇಡಿಯೇಷನ್ ಕೊಡಬೇಕು. ಸೊ ಟ್ರೀಟ್ಮೆಂಟ್ ಅನ್ನೋದು ಡಿಫರ್ ಆಗುತ್ತೆ. ಹಾಗಾಗಿ ಈ ಆಕ್ಸಿಲಾ ಅಲ್ಲಿ ಕೈಗೆ ಸಿಗುವಂಥದ್ದು ಏನಾದರೂ ಸಿಂಪ್ಟಮ್ಸ್ ಇದ್ದರೆ, ಪೇಷಂಟ್ಗೆ ಏನಾದರೂ ಲಕ್ಷಣಗಳಿದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಅದು ಸ್ತನದ ಕ್ಯಾನ್ಸರ್ ಪಟ್ಟಿ ಇರ್ಬೋದು. ಸೊ ಆಕ್ಸಿಲಾ ಅನ್ನೋದು ಸ್ತನ ಕ್ಯಾನ್ಸರ್ಗಿಂತ ಮುಂಚೆ ಕೂಡ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆಯಾ ಹೇಗೆ ಅಂತ? ಈಗ ಎರಡು ಪರಿಸ್ಥಿತಿ ಇದೆ. ಒಂದರಲ್ಲಿ ಏನಂತಂದರೆ, ಈಗ ಕೆಲವೊಬ್ರು ಪೇಷಂಟ್ ಬ್ರೆಸ್ಟ್ ಸೈಜ್ ದೊಡ್ಡದಿರುತ್ತೆ. ಸೊ ಅವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಸ್ತನದಲ್ಲಿ ಗಡ್ಡೆ ಗೊತ್ತಾಗೋದಿಲ್ಲ. ಅವರಿಗೆ ಫಸ್ಟ್ ಗೊತ್ತಾಗೋದು ಆಕ್ಸಿಲಲ್ಲಿ ಇರೋವಂಥದ್ದು ಗಡ್ಡೆ. ಆ ಟೈಮಲ್ಲಿ ಕೆಲವೊಮ್ಮೆ ಡಾಕ್ಟರ್ಗೆ ಕೂಡ ಗೊತ್ತಾಗೋದಿಲ್ಲ, ಅಥವಾ ಚಿಕ್ಕದಿರ್ಬೋದು. ಮತ್ತು ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡಿದಾಗ ಮ್ಯಾಮೋಗ್ರಾಮ್ ಕೂಡ ನಾರ್ಮಲ್ ಇರ್ಬೋದು, ಅಲ್ಟ್ರಾಸೌಂಡ್ ಕೂಡ ನಾರ್ಮಲ್ ಇರ್ಬೋದು. ಈ ಟೈಮ್ದಲ್ಲಿ ಅವರಿಗೆ ಒಕಲ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಈ ಒಕಲ್ಟ್ ಬ್ರೆಸ್ಟ್ ಕ್ಯಾನ್ಸರಲ್ಲಿ ಏನಾಗುತ್ತೆ ಅಂತಂದರೆ, ಮ್ಯಾಮೋಗ್ರಾಮ್ ನಾರ್ಮಲ್ ಇರುತ್ತೆ, ಅಲ್ಟ್ರಾಸೌಂಡ್ ನಾರ್ಮಲ್ ಇರುತ್ತೆ, ಎಕ್ಸಾಮಿನೇಷನ್ ಕೂಡ ನಾರ್ಮಲ್, ಎಲ್ಲ ನಾರ್ಮಲ್ ಇರುತ್ತೆ. ಆದರೆ ಕಂಕಳದಲ್ಲಿ ಗಡ್ಡೆ ಇರುತ್ತೆ. ಅದು ಲಿಂಫ್ ನೋಡ್ ದೊಡ್ಡದಾದಾಗ, ಅದಕ್ಕೆ ಯೂಶಲಿ ಮೋಸ್ಟ್ ಕಾಮನ್ ಲಿಂಫ್ ನೋಡ್, ಅದು ದೊಡ್ಡದಾದಾಗ ಗಡ್ಡೆ ಅಂತ ಫಾರ್ಮ್ ಆಗುತ್ತೆ. ಸೊ ಈ ಗಡ್ಡೆನ ನಾವು ಸೂಜಿ ಪರೀಕ್ಷೆ ಮಾಡಿ ಅದು ಯಾವಾಗ ಬ್ರೆಸ್ಟಿಂದ ಬಂದಿದೆ ಕ್ಯಾನ್ಸರ್ ಅಂತ ಕನ್ಫರ್ಮ್ ಆದ ನಂತರ ಅದಕ್ಕೆ ಒಕಲ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂತೀವಿ. ಆವಾಗ MRI ಅಂತ ಒಂದು ಇನ್ವೆಸ್ಟಿಗೇಷನ್ ಇದೆ. MRI ಅಲ್ಲಿ ಮಾತ್ರ ಕಾಣುತ್ತೆ ಅದು ಒಕಲ್ಟ್ ಬ್ರೆಸ್ಟ್ ಕ್ಯಾನ್ಸರ್. ಅದು ತುಂಬ ಚಿಕ್ಕದಿರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋ ಸ್ಟಾರ್ಟ್ ಆಗಿರೋದು ತುಂಬ ಚಿಕ್ಕದಿರುತ್ತೆ, ಆದರೆ ಸ್ಪ್ರೆಡ್ ಆಗಿ ಅದು ದೊಡ್ಡ ಸೈಜ್ ಆಗಿರುತ್ತೆ ಅಲ್ಲಿ ಸ್ಪ್ರೆಡ್ ಆಗಿರೋ ಜಾಗದಲ್ಲಿ. ಬಟ್ ಮೇನ್ ಜಾಗದಲ್ಲಿ ತುಂಬ ಚಿಕ್ಕದಿರುತ್ತೆ ಬ್ರೆಸ್ಟಲ್ಲಿ. ಸೊ ಆ MRI ಅಲ್ಲಿ ಅದು ಸಿಕ್ಕ ಮೇಲೆ ಅದ್ರ ನಂತರ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ಒಕಲ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂತೀವಿ. ಇನ್ನೊಂದು ಜಾಗದಲ್ಲಿ ಎಲ್ಲಿ ನಮ್ಮ ಪೇಷಂಟ್ ಬರ್ತಾರೆ ಅಂತಂದರೆ, ಅವರಿಗೆ ಕೈಗೆ ಸಿಗೋದಿಲ್ಲ ಬ್ರೆಸ್ಟ್ ಕ್ಯಾನ್ಸರ್ದು, ಅವರಿಗೆ ಕಂಕಳದಲ್ಲಿ ಮಾತ್ರ ಗಡ್ಡೆ ಸಿಗುತ್ತೆ. ಆದರೆ ಡಾಕ್ಟರ್ ಎಕ್ಸಾಮಿನ್ ಮಾಡುವಾಗ ಅಥವಾ ಮ್ಯಾಮೋಗ್ರಾಮಲ್ಲಿ ಅಥವಾ ಅಲ್ಟ್ರಾಸೌಂಡಲ್ಲಿ ಬ್ರೆಸ್ಟ್ದು ಕ್ಯಾನ್ಸರ್ ಕೂಡ ಕಾಣುತ್ತೆ, ಚಿಕ್ಕದಿರುತ್ತೆ, ಒಂದು ನಿಂಬೆಹಣ್ಣು ಸೈಜ್ನಷ್ಟು ಇರುತ್ತೆ. ಪೇಷಂಟ್ಗೆ ಮೋಸ್ಟ್ಲಿ ಗೊತ್ತಾಗೋದಿಲ್ಲ. ಸೊ ಈ ಸ್ಥಿತಿಯಲ್ಲಿ ಪೇಷಂಟ್ ಫಸ್ಟ್ ಬರೋದು ಸ್ತನದಲ್ಲಿ ಗಡ್ಡೆಗಿಂತ ಕಂಕಳದಲ್ಲಿ ಇರೋ ಗಡ್ಡೆ ಅಂತ ಬರ್ತಾರೆ ಪೇಷಂಟ್ಸ್. ಓಕೆ, ಹಾಗಿದ್ರೆ ಇದ್ರ ನಡುವೆ ವ್ಯತ್ಯಾಸ ಹೇಗೆ ಗೊತ್ತಾಗುತ್ತೆ ಅಂತ? ಈ ಸ್ತನ ಕ್ಯಾನ್ಸರ್ ಇರ್ಬೋದು, ಇಲ್ಲ ಆಕ್ಸಿಲಾದಲ್ಲಿ ಆಗುವಂತಹ ಗಡ್ಡೆ?
ಸೊ ಈಗ ಯೂಶಲಿ ಸ್ತನದ ಕ್ಯಾನ್ಸರಲ್ಲಿ ಸ್ತನದಲ್ಲೂ ನಮಗೆ ಕೈಗೆ ಗಡ್ಡೆ ಸಿಗ್ತಾ ಇದೆ, ಸಸ್ಪಿಷಿಯಸ್ ಇದೆ. ಮತ್ತು ಕಂಕಳದಲ್ಲಿ ಕೂಡ ಗಡ್ಡೆ ಇದೆ, ಅದೇ ಸೇಮ್ ಸೈಡಲ್ಲಿ ಗಡ್ಡೆ ಇದೆ ಅಂದರೆ ಮೋಸ್ಟ್ ಲೈಕ್ಲಿ ಅದು ಸ್ಪ್ರೆಡ್ ಆಗಿದೆ ಅಂತ ಅರ್ಥ. ಅದು ಬಂದಿದ್ದು ಅದು ಲಿಂಫ್ ನೋಡ್ ಡ್ರೈನೇಜಿಂದ ಆಗಿದೆ ಅಂತ ಅರ್ಥ. ಈಗ ಸಪೋಸ್ ಪೇಷಂಟ್ ಕೆಲವೊಂದು ಟೈಮಲ್ಲಿ ಕ್ಯಾನ್ಸರ್ ನಾನ್ ಕ್ಯಾನ್ಸರಸ್ ಅಂದರೆ ಕ್ಯಾನ್ಸರ್ ಅಲ್ದಾಗಿದ್ದು ಸಿಚುವೇಶನ್ಸ್ ಕೂಡ ಇರ್ಬೋದು. ಆ ಟೈಮಲ್ಲಿ ಕೂಡ ಪೇಷಂಟ್ಗೆ ಕೈಗೆ ಗಡ್ಡೆ ಸಿಗ್ಬೋದು. ಅದನ್ನು ನಾವು ಡಿಫ್ರೆನ್ಸ್ ಮಾಡೋಕ್ಕೆ ಇದು ಕ್ಯಾನ್ಸರಿಂದ ಬಂದಿದೆಯಾ ಅಥವಾ ಇನ್ಫೆಕ್ಷನಿಂದ ಬಂದಿದೆಯಾ ಅಥವಾ ಬೇರೆ ಏನಾದರೂ ಕಾರಣದಿಂದ ಬಂದಿದೆಯಾ ಅಂತ ಅದನ್ನು ಇವ್ಯಾಲ್ಯೂಯೇಟ್ ಮಾಡೋಕ್ಕೆ ನಮಗೆ ಅಲ್ಟ್ರಾಸೌಂಡ್ ಬೇಕಾಗ್ಬೋದು. ಹಾಗಿದ್ರೆ ಈ ಸೋಂಕಿನಿಂದಾಗಿ ಕೂಡ ಈ ಗಡ್ಡೆ ಉಂಟಾಗತ್ತಾ ಹೇಗೆ ಅಂತ? ಹೌದು, ತುಂಬ ಮೋಸ್ಟ್ ಕಾಮನ್ ಕಾಸ್ ಅಂದರೆ ಕ್ಯಾನ್ಸರ್ಗಿಂತ ಕಾಮನ್ ಕಾಸ್ ಇರೋದು ಕಂಕಳದಲ್ಲಿ ಏನಾದರೂ ತೊಂದರೆ ಇದೆ ಪೇಷಂಟ್ಗೆ, ಅದು ನೋವಾಗಲಿ ಕೈಗೆ ಸಿಗುವಂಥದ್ದು ಗಡ್ಡೆ ಆಗಲಿ, ಯೂಶ್ವಲಿ ನಾನ್ ಕ್ಯಾನ್ಸರಸ್ ಇರುತ್ತೆ ಅಂದರೆ ಇನ್ಫೆಕ್ಷನ್ ಇರುತ್ತೆ. ಇನ್ಫೆಕ್ಷನ್ ಇದ್ದಾಗ ಪೇಷಂಟ್ ಮೋಸ್ಟ್ಲಿ ಬರೋದು ಪೇನ್, ನೋವು ಅಂತ ಬರ್ತಾರೆ, ನೋವು ಆಗ್ತಾ ಇದೆ ಅಂತ ಬರ್ತಾರೆ. ಅದಾದ ನಂತರ ಅವರಿಗೆ ಕೈಗೆ ಸಿಗುತ್ತೆ ಗಡ್ಡೆ, ಬಟ್ ಅದು ಸಾಫ್ಟ್ ಇರುತ್ತೆ, ಮೆತ್ತಗಿರುತ್ತೆ, ಮತ್ತು ಮೂವ್ಮೆಂಟ್ ಆಗ್ತಾ ಇರುತ್ತೆ, ಅದು ಅಷ್ಟು ಗಟ್ಟಿ ಇರಲ್ಲ. ಕ್ಯಾನ್ಸರಿಂದ ಬರೋವಂಥದ್ದು ಗಡ್ಡೆಗಳು, ಲಿಂಫ್ ನೋಡ್ ಎನ್ಲಾರ್ಜ್ ಆಗಿ ಗಡ್ಡೆಗಳು, ಅದು ತುಂಬ ಗಟ್ಟಿ ಇರುತ್ತೆ ಮತ್ತು ಯೂಶಲಿ ಮೂವ್ ಆಗೋದಿಲ್ಲ. ಯಾಕಂದರೆ ಅದು ಕ್ಯಾನ್ಸರ್ ಅಲ್ಲ, ಎಷ್ಟಿದ್ರೂ ಆಕ್ರಮಣವಾಗಿರುತ್ತೆ. ಸೊ ಅದು ಅಕ್ಕಪಕ್ಕದಲ್ಲಿರೋ ಫ್ಯಾಟ್ ರಕ್ತನಾಳಗಳಿಗೆ ಸ್ಟಿಕ್ ಆಗಿರುತ್ತೆ, ಅಂಟಿರುತ್ತೆ. ಸೊ ಹಾಗಾಗಿ ಅದು ಮೂವ್ ಆಗಿರಲ್ಲ. ಆದರೆ ಇನ್ಫೆಕ್ಷನಿಂದ ಬರೋ ಗಡ್ಡೆಗಳು ಸಾಫ್ಟ್ ಇರುತ್ತೆ ಮುಟ್ಟಕ್ಕೆ, ಮತ್ತು ನೋವು ಫಸ್ಟ್ ಪ್ರೆಸೆಂಟೇಷನ್ ನೋವಿರುತ್ತೆ. ಅದಾದ ನಂತರ ಅವರಿಗೆ ಯೂಶಲಿ 2 ಸೈಡ್ ಇರುತ್ತೆ, ಒಂದು ಸೈಡ್ ಇರಬೇಕಂತಲ್ಲ, 2 ಸೈಡ್ ಯೂಶಲಿ ಇರುತ್ತೆ. ಸೊ ಇನ್ಫೆಕ್ಷನಿಂದ ಕೂಡ ಪೇಷಂಟ್ಗೆ ಸಿಂಪ್ಟಮ್ಸ್ ಇರುತ್ತೆ ಕಂಕಳದಲ್ಲಿ. ಹಾಗಿದ್ರೆ ಈ ಏಕಪಕ್ಷೀಯ ಅಥವಾ ದ್ವಿಪಕ್ಷೀಯ ಆಕ್ಸಿಲರಿ ನೋಡ್ಗಳು ಇದ್ರ ಬಗ್ಗೆ ಹೇಳೋದಾದ್ರೆ? ಸೊ ಈಗ ತುಂಬ ಕಾಮನ್ ಆಗಿ ಏನಂತಂದರೆ, ಈಗ ನಮ್ಮ ಇಂಡಿಯಾದಲ್ಲಿ ತುಂಬ ಕಾಮನ್ ಆಗಿರೋದು ಟಿ ಬಿ ಕಾಯಿಲೆ, ಟ್ಯೂಬರ್ಕ್ಲೋಸಿಸ್ ಅಂತ ಹೇಳ್ತಾರೆ. ಇದು ಯೂಶ್ವಲಿ ಲಂಗ್ಸಲ್ಲಿ ಇನ್ಫೆಕ್ಟ್ ಆಗುತ್ತೆ. ಸೊ ಈ ಪೇಷಂಟ್ಸಿಗೆ ಯೂಶ್ವಲಿ 2 ಸೈಡಲ್ಲಿಯೂ ಆ ಲಿಂಫ್ ನೋಡ್, ಅದು ಗ್ರಂಥಗಳು ದೊಡ್ಡದಾಗಿರುತ್ತೆ, ಎನ್ಲಾರ್ಜ್ ಆಗಿರುತ್ತೆ, ದೊಡ್ಡದಿರುತ್ತೆ. ಇನ್ನು ಕೆಲವೊಮ್ಮೆ ಈಗ ಜ್ವರ ಕಾಯಿಲೆ ಇರುತ್ತೆ ಅಥವಾ ಬೇರೆ ಏನಾದರೂ ಡೆಂಗು ಆ ಥರದ್ರಲ್ಲಿ ಕೂಡ 2 ಸೈಡಲ್ಲಿ ಲಿಂಫ್ ನೋಡ್ ದೊಡ್ಡದಾಗಿದೆ. ಬೇಸಿಕಲಿ ಅದು ಗ್ರಂಥಗಳು ಏನು ಮಾಡ್ತವೆ, ರಕ್ಷಣೆ ಮಾಡ್ತವೆ ಇನ್ಫೆಕ್ಷನಿಂದ. ಸೊ ಯಾವಾಗಾದರೂ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಆದಾಗ ಅದು ಎನ್ಲಾರ್ಜ್ ಆಗುತ್ತೆ. ಸೇಮ್ ಟಾನ್ಸಿಲ್ ಥರನೇ, ಟಾನ್ಸಿಲ್ ಹೇಗೆ ಗಂಟ್ಲದಲ್ಲಿ ಇನ್ಫೆಕ್ಷನ್ ಇದ್ದಾಗ ಎನ್ಲಾರ್ಜ್ ಆಗುತ್ತೆ, ಸೇಮ್ ಅದೇ ಥರ ಎಲ್ಲಾದರೂ ಇನ್ಫೆಕ್ಷನ್ ಇದ್ದಾಗ ಅದು ಗ್ರಂಥಗಳು ದೊಡ್ಡದು ಸೈಜ್ ಆಗುತ್ತೆ. ಇದು ಯೂಶಲಿ 2 ಸೈಡ್ ಆದರೆ ನಮಗೆ ಕ್ಯಾನ್ಸರ್ ಅಂತ ಡೌಟ್ ಕಮ್ಮಿ ಇರುತ್ತೆ. ನಮಗೆ ಜಾಸ್ತಿ ಮೋಸ್ಟ್ಲಿ ಇನ್ಫೆಕ್ಷನ್ ಇರ್ಬೋದು, ಜ್ವರದ ಕಾಯಿಲೆ ಇರ್ಬೋದು, ಆ ಥರ ಅಂತ ಅನಿಸ್ತೀವಿ ನಾವು. ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಸಂಶಯ ಯಾವಾಗ ಬರುತ್ತಂತಂದರೆ, ಅವರಿಗೆ ಒಂದೇ ಸೈಡಲ್ಲಿ ಗಟ್ಟಿ ಗಡ್ಡೆ ಸರ ಸಿಕ್ಕರೆ ಅಲ್ಲಾಡೋದಿಲ್ಲ, ಮತ್ತು ಸ್ಕ್ಯಾನಿಂಗಲ್ಲಿ ಅಥವಾ ಕೈಯಲ್ಲಿ ಮುಟ್ಟಿ ಎಕ್ಸಾಮಿನೇಷನ್ ಮಾಡಿದವಾಗ ಅವರಿಗೆ ಸ್ತನದಲ್ಲಿ ಕೂಡ ಗಡ್ಡೆ ಸಿಗ್ತಾ ಇದೆ ಅಂದಾಗ ನಮಗೆ ಶೋರ್ ಆಗುತ್ತೆ ಅದು ಮೋಸ್ಟ್ಲಿ ಕ್ಯಾನ್ಸರ್ ಅಂತ. ಇನ್ನು ಕೆಲವೊಮ್ಮೆ ಸಿಚುವೇಶನಲ್ಲಿ ಈಗ ಕೋವಿಡ್ ಬಂದ ಮೇಲೆ ತುಂಬ ಜನ ಎಲ್ಲರೂ ವ್ಯಾಕ್ಸಿನ್ ತೊಗೊಂಡಿದ್ದೀವಿ. ಆ ವ್ಯಾಕ್ಸಿನ್ ತೊಗೊಂಡಿದ್ದ ಸೈಡಲ್ಲಿ ಕೂಡ ಆಕ್ಸಿಲರಿ ನೋಡ್ ದೊಡ್ಡದಾಗುತ್ತೆ, ಅದು ಕೂಡ ನಾರ್ಮಲ್, ವಿತಿನ್ 6 ವೀಕ್ಸ್ ಅದು ಮತ್ತೆ ಕಮ್ಮಿ ಆಗುತ್ತೆ. ಮತ್ತು ಇನ್ನು ಕೆಲವೊಬ್ಬರಿಗೆ ಕೈಯಲ್ಲಿ ಏನಾದರೂ ಇನ್ಫೆಕ್ಷನ್ ಆದರೆ, ಗಾಯ ಆದರೆ ಕೂಡ ಆ ಸೈಡಲ್ಲೇ ಕಂಕಳ ಕೈ ಲಿಂಫ್ ನೋಡ್ ದೊಡ್ಡದಾಗುತ್ತೆ ಸೈಜ್. ಸೊ ಇದೆಲ್ಲ ಸೈಡಲ್ಲಿ. ಸೊ ಇನ್ ಶಾರ್ಟ್ ಏನಂತಂದರೆ, ಈಗ 2 ಸೈಡಲ್ಲಿ ನಮಗೆ ಕಂಕಳದಲ್ಲಿ ಕೈಗೆ ಸಿಗ್ತಾ ಇದೆ, ಸಾಫ್ಟ್ ಇದೆ, ನೋವಿದೆ ಅಂತಂದರೆ ಮೋಸ್ಟ್ ಲೈಕ್ಲಿ ಇನ್ಫೆಕ್ಟಿವ್ ಅಂದರೆ ಹಾಂ. ಆದರೆ ಒಂದೇ ಸೈಡಲ್ಲಿ ದೊಡ್ಡದಾಗಿದೆ, ಗಟ್ಟಿ ಇದೆ, ಆ ಥರ ಇದ್ದಾಗ ನಾವು ಜಾಸ್ತಿ ಅದನ್ನು ಕ್ಯಾನ್ಸರ್ ಅಂತ ಸಂಶಯ ಮಾಡಿಬಿಟ್ಟು ಇವ್ಯಾಲ್ಯೂಯೇಟ್ ಮಾಡಬೇಕು, ಎಕ್ಸಾಮಿನ್ ಮಾಡಬೇಕಾಗುತ್ತೆ. ಹಾಗಿದ್ರೆ ಇಮೇಜಿಂಗ್ ಪರೀಕ್ಷೆ ಅನ್ನೋದು ಯಾವಾಗ ಮಾಡ್ತಾರೆ ಅಂತ? ಮೋಸ್ಟ್ ಆಫ್ ದ ಟೈಮ್ ಪೇಷಂಟ್ ಯಾವಾಗ ನಮಗೆ ಇದು ಮ್ಯಾಮೋಗ್ರಾಮ್ ಅಂದರೆ ಸ್ತನದ ಕ್ಯಾನ್ಸರ್ ಡಿಟೆಕ್ಷನ್ಗೆ ಸ್ಕ್ರೀನಿಂಗಿಗೆ ಬರ್ತಾರೆ, ಮೋಸ್ಟ್ಲಿ ಅದೇ ಟೈಮಲ್ಲೇ ನಾವು ಆಕ್ಸಿಲಾ ಕಂಕಳನ್ನು ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಬಟ್ ಈಗ ಪೇಷಂಟ್ಸ್ ಸಪೋಸ್ ಅವರಿಗೆ ಸ್ತನದ ಕ್ಯಾನ್ಸರಲ್ಲಿ ಸ್ತನದ್ರಲ್ಲಿ ಅವ್ರಿಗೆ ಏನೂ ಗೊತ್ತಾಗ್ತಿಲ್ಲ, ಸಿಂಪ್ಟಮ್ಸು ಇಲ್ಲ, ಏನೂ ಲಕ್ಷಣಗಳಿಲ್ಲ, ಅವ್ರಿಗೆ ಫಸ್ಟ್ ಬಂದಿದ್ದೇನೆ ಆಕ್ಸಿಲಾಯಿಂದ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಪೇಷಂಟ್ ಬಂದಾಗ ಫಸ್ಟ್ ನಾವು ಮೇನ್ಲಿ ಮಾಡೋದು ಅಲ್ಟ್ರಾಸೌಂಡ್. ಅಲ್ಟ್ರಾಸೌಂಡಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅದರದ್ದು ಶೇಪ್, ಸೈಜ್, ಮತ್ತು ಅದರದ್ದು ಎಷ್ಟು ನಂಬರ್ ಇದೆ ಅದೆಲ್ಲ ನಾವು ನೋಡ್ಕೊಂಡ್ಬಿಟ್ಟು ನಾವು ಒಂದು ಡೌಟ್ ಬರುತ್ತೆ, ಇದು ಮೋಸ್ಟ್ಲಿ ಇನ್ಫೆಕ್ಷನ್ ಇರ್ಬೋದು ಅಥವಾ ಇದು ಮೋಸ್ಟ್ಲಿ ಕ್ಯಾನ್ಸರ್ ಇರ್ಬೋದು ಅಂತ. ಅದೇ ಟೈಮಲ್ಲೇ ನಾವು ಬ್ರೆಸ್ಟ್ದು ಸ್ಕ್ರೀನಿಂಗ್ ಮಾಡ್ತೀವಿ, ನೋಡ್ತೀವಿ ಏನಾದರೂ ಗಡ್ಡೆ ಇದೆನಾ, ಸ್ಪ್ರೆಡ್ ಆಗಿದೆನಾ ಅಂತೇಳಿ ನೋಡ್ತೀವಿ. ಮ್ಯಾಮೋಗ್ರಾಮಲ್ಲಿ ನಮಗೆ ಯೂಶಲಿ ಮೇನ್ಲಿ ಸ್ತನದ್ದು ಕವರೇಜ್ ಇರುತ್ತೆ. ಮ್ಯಾಮೋಗ್ರಾಮ್ ಅಂದರೆ ಎಕ್ಸ್ರೇದು, ಮ್ಯಾಮೋಗ್ರಾಮ್ದು ಬ್ರೆಸ್ಟ್ದು ಫೋಟೋ. ಆಕ್ಸಿಲಾ ಅನ್ನೋದು ಕವರ್ ಮಾಡ್ತಾರೆ, ಆದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ತುಂಬ ದೊಡ್ಡ ಗಡ್ಡೆ ಅದು ಲಿಂಫ್ ನೋಡ್ ಗಟ್ಟಿ ಆಗಿಬಿಟ್ಟು ಅಂಟಿರುತ್ತಲ್ಲ, ಅದು ಪುಲ್ ಮಾಡೋಕ್ಕೆ ಬರಲ್ಲ, ಸೊ ಅದು ಕವರ್ ಆಗಿರಲ್ಲ. ಆ ಟೈಮಲ್ಲಿ ಕೂಡ ನಮಗೆ ಅಲ್ಟ್ರಾಸೌಂಡಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ.
ನಾರ್ಮಲ್ ಪೇಷಂಟ್ಸಲ್ಲಿ ನಾವು ಯಾವಾಗ ಸ್ಕ್ರೀನ್ ಮಾಡ್ತೀವಿ ಆ್ಯಕ್ಸಿಲ ಕವರ್ ಆಗುತ್ತೆ. ಬಟ್ ನಮಗೆ ಏನೋ ಎಕ್ಸ್ಟ್ರಾ ಮಾಹಿತಿ ಬೇಕು, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ಅಲ್ಟ್ರಾಸೌಂಡ್ ಕರೆಕ್ಟ್ ಆ್ಯಕ್ಸಿಲಾಗೆ. ಹಾಗಿದ್ರೆ ಸ್ಕ್ರೀನಿಂಗಲ್ಲೇ ಫಸ್ಟಿಗೆ ಗೊತ್ತಾಗತ್ತಾ ಇದು ಕ್ಯಾನ್ಸರ ಅಥವಾ ಅಲ್ವಾ ಅಂತ? ತುಂಬ ಆಬ್ವಿಯಸ್ ಇದ್ದರೆ, ಈಗ ಆಬ್ವಿಯಸ್ಲಿ ದೊಡ್ಡದಿದೆ ಸೈಜ್, ತುಂಬ ಇದು ಬ್ಲಡ್ ಸಪ್ಲೈ ರಕ್ತನಾಳಗಳು ಜಾಸ್ತಿ ಇದೆ, ಆ ಥರ ಇದ್ದಾಗ ನಮ್ಗೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಕ್ಯಾನ್ಸರ್ ಅಂತೇಳಿ. ನಾವು ಆವಾಗ ಹುಡುಕ್ತೀವಿ ಪ್ರೈಮರಿ. ಕೆಲವೊಂದು ಟೈಮಲ್ಲಿ ಅರ್ಲಿ ಸ್ಪ್ರೆಡ್ ಅಂದರೆ ಜಸ್ಟ್ ಸ್ಟಾರ್ಟ್ ಆಗಿರುತ್ತೆ ಸ್ಪ್ರೆಡ್, ಈ ಟೈಮ್ ನಮಗೆ ಗೊತ್ತಾಗಲ್ಲ. ಸೊ ಈ ಟೈಮಲ್ಲಿ ಆವಾಗ ನಾವು ಪೇಷಂಟಿಗೆ ಸೂಜಿ ಪರೀಕ್ಷೆ ಹೇಳ್ತೀವಿ ಮಾಡಬೇಕು ಅಂಥೇಳಿ. ಕೆಲವೊಮ್ಮೆ ಇನ್ಫೆಕ್ಷನ್ ಕೂಡ ನಮಗೆ ಗೊತ್ತಾಗುತ್ತೆ, ಬಟ್ ಅದು ಕೂಡ ನಾವು ಸೂಜಿ ಪರೀಕ್ಷೆನೇ ಹೇಳ್ತೀವಿ, ಯಾಕಂದರೆ ಕನ್ಫರ್ಮೇಷನ್ ನಮ್ಗೆ ಬರೀ ಸ್ಕ್ಯಾನಲ್ಲಿ ಗೊತ್ತಾಗಲ್ಲ, ಅದಕ್ಕೆ ಸೂಜಿ ಪರೀಕ್ಷೆ ಲ್ಯಾಬ್ ಟೆಸ್ಟ್ನಲ್ಲೇ ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ಇದು ಇನ್ಫೆಕ್ಷನ್ ಅಥವಾ ಜಸ್ಟ್ ಸ್ಟಾರ್ಟ್ ಆಗಿದ್ದು ಕ್ಯಾನ್ಸರ್ ಅಂತ. ಇನ್ನು FNAC ಹಾಗಂದ್ರೆ ಏನು? ಹಾಂ, ಈಗ ನಾನು ಸೂಜಿ ಪರೀಕ್ಷೆ ಅಂತ ಹೇಳಿದ್ನಲ್ಲ, ಸೊ FNAC ಅಂದರೆ ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ. ಇದು ಚಿಕ್ಕ ಸೂಜಿ ಪರೀಕ್ಷೆ. ಸೊ ಜಸ್ಟ್ ಒಂದು ಚಿಕ್ಕ ಸಿರಿಂಜ್ ತೊಗೊಂಡ್ಬಿಟ್ಟು ನಾವು ಬರೀ ಆ ಕೋಶಗಳಂತಾವಲ್ಲ, ಸೆಲ್ಸ್ ಅಂತ ಹೇಳ್ತೀವಿ, ಸೆಲ್ಸ್ ಮಾತ್ರ ನಾವು ತೆಗೆದ್ಬಿಟ್ಟು ಲ್ಯಾಬ್ಗೆ ಕಳಿಸ್ತೀವಿ. ಇದರಲ್ಲಿ ಏನಂತಂದರೆ ಇದು ಜಸ್ಟ್ ನಮಗೆ ಐಡಿಯಾಗೆ ಬರುತ್ತೆ ಅಷ್ಟೇ, ಅಂದರೆ ಇದು ಇನ್ಫೆಕ್ಷನಾ ಅಥವಾ ಇದು ಕ್ಯಾನ್ಸರ್ ಅಷ್ಟೇ. ಎಲ್ಲಿಂದ ಸ್ಪ್ರೆಡ್ ಆಗಿದ್ದು ಕ್ಯಾನ್ಸರ್, ಯಾವ ಟೈಪ್ ಆಫ್ ಇನ್ಫೆಕ್ಷನ್, ಆ ಇನ್ಫಾರ್ಮೇಷನ್ ಇರಲ್ಲ FNACಯಲ್ಲಿ. ಸೊ ಇದು ನಾವು ಯಾವ ಕಂಡೀಷನಲ್ಲಿ ಮಾಡ್ತೀವಿ, ಒಂದು ಆಲ್ರೆಡಿ ತುಂಬಾ ದೊಡ್ಡದು ಗಡ್ಡೆ ಇದೆ ಮತ್ತು ಬೇರೆ ಕಡೆನೂ ಸ್ಪ್ರೆಡ್ ಆಗಿದೆ, ಕುತ್ತಿಗೆಗೆ ಅಥವಾ ಆಪೋಸಿಟ್ ಸೈಡ್ ಕಂಕಳದಲ್ಲಿ ಸ್ಪ್ರೆಡ್ ಆಗಿದೆ, ನಮಗೆ ಜಸ್ಟ್ ಒಂದು ಡಯಾಗ್ನೋಸಿಸ್ ಬೇಕಷ್ಟೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲಿಕ್ಕೆ, ಆವಾಗ ನಾವು FNAC ಹೇಳ್ತೀವಿ. ಇನ್ನೊಂದು ಕಂಡೀಷನ್, ಈಗ ಪೇಷಂಟ್ ಫಾರ್ ಎಕ್ಸಾಂಪಲ್ ಅವರಿಗೆ ಅವರಿಗೆ ಕಂಕಳದಲ್ಲಿ ನೋವು ಇದೆ ಮತ್ತು ಸಾಫ್ಟ್ ನೋಡ್ ಥರ ಇದೆ, ಗಡ್ಡೆ ಥರ ಸಿಗ್ತಾ ಇದೆ, ಅವ್ರು ಬಂದರು ಸ್ಕ್ಯಾನಿಗೆ, ನಾವು ಸ್ಕ್ಯಾನ್ ಮಾಡಿ ನಾವು ನೋಡಿ ಹೇಳಿದ್ವಿ ಅಷ್ಟು ಕ್ಯಾನ್ಸರ್ ಥರ ಇಲ್ಲ, ಮೋಸ್ಟ್ಲಿ ಇನ್ಫೆಕ್ಷನ್ ಇರ್ಬೋದು, ನೀವು ಆ್ಯಂಟಿಬಯೋಟಿಕ್ಸ್ ಅಥವಾ ಮೆಡಿಸಿನ್ ಮಾಡಿಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡೋಣ ಅಂತ. ಅವರು ಮತ್ತೆ ಒಂದು ವಾರ ಬಿಟ್ಟು ಬರ್ತಾರೆ, ಅವರಿಗೆ ಸೇಮ್ ಅಷ್ಟೇ ಇರುತ್ತೆ, ಕಮ್ಮಿ ಆಗಿರಲ್ಲ ಅಥವಾ ಸೇಮ್ ಅಷ್ಟೇ ಇರುತ್ತೆ. ಸೊ ಆ ಟೈಮಲ್ಲಿ ಪ್ರೂವ್ ಮಾಡಲಿಕ್ಕೆ ಅದು ಕ್ಯಾನ್ಸರ್ ಅಲ್ಲ, ಇನ್ಫೆಕ್ಷನ್ನೇ, ಮೇ ಬಿ ಅವ್ರಿಗೆ ಇನ್ನೂ ಜಾಸ್ತಿ ಆ್ಯಂಟಿಬಯೋಟಿಕ್ ಬೇಕಾಗ್ಬೋದು ಅಂತ ಪ್ರೂವ್ ಮಾಡಲಿಕ್ಕೆ ಅವಾಗ ಮಾತ್ರ ನಾವು FNAC ಮಾಡ್ತೀವಿ. ಇಲ್ಲದಿದ್ದರೆ ಯೂಶಲಿ ನಾವು ಇನ್ನೊಂದು ಟೆಸ್ಟ್ ಇದೆ ಬಯೋಪ್ಸಿ ಅಂತೇಳಿ, ಸೊ ಯೂಶಲಿ ಆ ಟೆಸ್ಟ್ ಮಾಡ್ತೀವಿ FNACಗಿಂತ. ಓಕೆ, ಆ ಬಯೋಪ್ಸಿಯನ್ನು ಯಾವ ಟೈಮಲ್ಲಿ ಮಾಡ್ತಾರೆ ಅಂತ? ಬಯೋಪ್ಸಿ ಅನ್ನೋದು ಅಂದರೆ ಅದು ಟಿಶ್ಯೂ, ಅದು ತುಂಡು ತೆಗಿತೀವಿ. ಈಗ ಯಾವುದೇ ಗಡ್ಡೆದೂ ನಾವು ತುಂಡು ತೆಗೆದ್ರೆ ಅದಕ್ಕೆ ಬಯೋಪ್ಸಿ ಅಂತ ಹೇಳ್ತೀವಿ. ಈಗ ಯೂಶಲಿ ಈಗ ನಾವು ಆಕ್ಸಿಲಾ ಲಿಂಫ್ ನೋಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕಂಕಳದಲ್ಲಿರೋದು ಗ್ರಂಥಿಗಳು ದೊಡ್ಡದಾದ್ಮೇಲೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಆ ತುಂಡು ತೆಗೆದು ಲ್ಯಾಬಿಗೆ ಕಳಿಸ್ತೀವಿ. ಸೇಮ್ ಈಗ ಲ್ಯಾಬಲ್ಲಿ ಕೂಡ ನಾವು ತುಂಡು ಕಳಿಸಿರ್ತೀವಲ್ಲ, ಸೊ ಅವ್ರು ಜಾಸ್ತಿ ನಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಇದು ಕ್ಯಾನ್ಸರ್ ಆದರೆ ಯಾವ ಆರ್ಗನಿಂದ, ಯಾವ ಭಾಗದಿಂದ ಕ್ಯಾನ್ಸರ್ ಬಂದಿದೆ, ಯಾವ ಥರದ್ದು ಕ್ಯಾನ್ಸರ್ ಇದು, ಅದೆಲ್ಲ ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ. ಈ ಇನ್ಫಾರ್ಮೇಷನಿಂದ ನಮಗೆ ಟ್ರೀಟ್ಮೆಂಟ್ ಈಸಿ ಆಗುತ್ತೆ. IHC ಟೆಸ್ಟ್ ಅಂತ ಹೇಳ್ತಾರೆ, ಇಮ್ಯುನೋಹಿಸ್ಟೋಕೆಮಿಸ್ಟ್ರಿ ಮಾರ್ಕರ್ಸ್ ಅಂತೇಳಿ. ಈ ಟೆಸ್ಟ್ ಎಲ್ಲನೂ ಆ ಬಯೋಪ್ಸಿ ಟಿಶ್ಯೂಯಿಂದನೇ ಮಾಡ್ತಾರೆ. FNACಯಲ್ಲಿ ಅದೇನು ಮಾಡಲ್ಲ. FNAC ಅಂದರೆ ಬರೀ ಇದು ಕ್ಯಾನ್ಸರಿಂದ ಬಂದಿದ್ದ ಅಥವಾ ಇನ್ಫೆಕ್ಷನ್ ಅಷ್ಟೇ. ಆದರೆ ಬಯೋಪ್ಸಿಯಲ್ಲಿ ಎಲ್ಲಿಂದ ಬಂದಿದೆ ಇದು ಕ್ಯಾನ್ಸರ್, ಮತ್ತು ಎಷ್ಟು ಸ್ಪ್ರೆಡ್ ಆಗಿದೆ, ಯಾವ ಥರದ್ದು ಕ್ಯಾನ್ಸರ್, ಇನ್ಫೆಕ್ಷನ್ ಇದ್ದರೆ ಇದು ಯಾವ ಇನ್ಫೆಕ್ಷನ್, TB ಕಾಯಿಲೆನಾ, ಇದು ಬ್ಯಾಕ್ಟೀರಿಯಾಯಿಂದನಾ, ಯಾವ ಇನ್ಫೆಕ್ಷನ್ ಅಂತ ಕೂಡ ಗೊತ್ತಾಗುತ್ತೆ ನಮಗೆ ಅದು ಬಯೋಪ್ಸಿಯಿಂದ. ಸೊ ಆ ಟೈಮಲ್ಲಿ ನಾವು ಬಯೋಪ್ಸಿ, ಸೊ ನಾವು ಅದು ಪೇಷಂಟ್ ಏನಂತ ಪ್ರೆಸೆಂಟ್ ಮಾಡಿದ್ದಾರೆ, ಅವ್ರದ್ದು ಬೇರೆ ಏನೇನು ರೋಗಗಳಿದೆ ಮತ್ತು ಬೇರೆ ಏನೇನು ಎಕ್ಸ್ಟ್ರಾ ಫೈಂಡಿಂಗ್ಸ್ ಇದೆ, ಅದನ್ನೆಲ್ಲ ನಾವು ನೋಡ್ಕೊಂಡ್ಬಿಟ್ಟು ನಾವು ಪೇಷಂಟ್ಗೆ ಸಜೆಸ್ಟ್ ಮಾಡ್ತೀವಿ, ನೀವು FNAC ಮಾಡಿಸ್ಬೇಕು, ನೀವು ಬಯೋಪ್ಸಿ ಮಾಡಿಸ್ಬೇಕಂತ. ಓಕೆ, ಈಗ ಕಂಕುಳಲ್ಲಿ ಆದಂತಹ ಗಡ್ಡೆ, ಸ್ತನದ ಕ್ಯಾನ್ಸರಿಂದ ಆದಂತಹ ಗಡ್ಡೆ, ಅದು ಸ್ಪ್ರೆಡ್ ಆಗುತ್ತಾ ಹೇಗೆ ಅಂತ? ಹಾಂ, ಸೊ ನೀವು ಕೇಳ್ತಾ ಇರೋದು ಬ್ರೆಸ್ಟ್ ಕ್ಯಾನ್ಸರ್ ಈಗ ಸ್ಪ್ರೆಡ್ ಹೇಗೆ ಆಗುತ್ತೆ ಅಂತ. ಸೊ ಬ್ರೆಸ್ಟ್ ಸ್ತನದ ಕ್ಯಾನ್ಸರ್ ಅದರಲ್ಲಿ ನಮ್ದು ತುಂಬ ಸ್ಟೇಜಸ್ ಇದೆ, ಅಂದರೆ TNM ಅಂತ ಸ್ಟೇಜಿಂಗ್ ನಾವು ಮಾಡ್ತೀವಿ, ಅದ್ರ ತಕ್ಕಂಗೆ ನಮಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಪೇಷಂಟಿಗೆ. ಪ್ರತಿ ಸ್ಟೇಜ್ಗೂ ವ್ಯತ್ಯಾಸ ಇರುತ್ತೆ, ಗುಣವಾಗೋ ವ್ಯತ್ಯಾಸ. ಈಗ ಸ್ಟೇಜ್ 1 ಅರ್ಲಿ ಅಂದರೆ ತುಂಬ ಬೇಗನೆ ನಾವು ಕಂಡುಹಿಡಿದ್ಬಿಟ್ರೆ ಆಲ್ಮೋಸ್ಟ್ 95% ತನಕ ಟ್ರೀಟ್ಮೆಂಟ್ ಸಾಲ್ವ್ ಆಗುತ್ತೆ, ಕ್ಯೂರ್ ಆಗುತ್ತೆ. ಅದೇ ಸ್ಟೇಜ್ 2, 3, 4 ಹಾಗೆ ಹೋಗ್ತಾ ಅದು ಚಾನ್ಸಸ್ ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಬೇಗ ಡಿಟೆಕ್ಟ್ ಮಾಡಬೇಕು. ಪೇಷಂಟ್ ಯೂಶ್ವಲಿ 50%, ಇಂಡಿಯನ್ ಸ್ಟಡೀಸಲ್ಲಿ ಏನಿದೆ ಅಂದರೆ 30 to 70% ರೇಂಜ್ ಇದೆ, ಅಂದರೆ ಆ್ಯಾವ್ರೇಜ್ 50% ಅಂದ್ಕೊಳ್ಳಿ. 50% ಪೇಷಂಟ್ ಸ್ತನದಲ್ಲಿ ಗಡ್ಡೆ ಅಂತ ಅಥವಾ ಸ್ತನದಲ್ಲಿ ಏನಾದರೂ ಬ್ರೆಸ್ಟ್ ಕ್ಯಾನ್ಸರ್ ಇರೋ ಲಕ್ಷಣಗಳಿಂದ ಬಂದಿದ್ದಾರೆ ಅಂದರೆ ಅದು ಆಲ್ರೆಡಿ 50% ಪೇಷಂಟಲ್ಲಿ ನೋಡಿಗೆ ಸ್ಪ್ರೆಡ್ ಆಗಿದೆ. ಸೊ ಅಂದರೆ ಪೇಷಂಟ್ ನಮಗೆ ಬರೋದೇ ಸ್ಟೇಜ್ 2 ಇಂತ್ರ ಬರೋದು. ಸ್ಟೇಜ್ 1ಅಲ್ಲಿ ತುಂಬ ಕಮ್ಮಿ ಸಿಗ್ತಾರೆ. ಸೊ ಸ್ಟೇಜ್ 2 ಇಂದ ಬಂದಾಗ ಅವ್ರದ್ದು ಒಂದು ಬರುವಂಥದ್ದು ಟ್ರೀಟ್ಮೆಂಟ್ ಆಪ್ಷನ್ಸ್ ಮತ್ತು ಟ್ರೀಟ್ಮೆಂಟ್ ಸಕ್ಸಸ್ ರೇಟ್ ಅದೆಲ್ಲ ಆಲ್ಮೋಸ್ಟ್ 80% ತನಕ ಬರುತ್ತೆ, 80 to 85% ತನಕ.
ಸೊ ಈ 15% ಮಾರ್ಜಿನ್ ನಾವು ಪಿಕಪ್ ಮಾಡಬೇಕು. ಅದಕ್ಕೆ ನಾವು ಮುಂಚೆಯಿಂದನೇ ಸ್ಕ್ರೀನಿಂಗ್ ಮಾಡಬೇಕು, ಇನ್ವೆಸ್ಟಿಗೇಷನ್ಸ್ ಮಾಡಬೇಕು, ಮ್ಯಾಮೋಗ್ರಾಮ್, ಅಲ್ಟ್ರಾಸೌಂಡ್, ಬ್ರೆಸ್ಟ್ ಕ್ಯಾನ್ಸರಿಗೆ. ಮತ್ತು ಕೆಲವೊಂದು ಎಷ್ಟೊಂದು ಜನ ಪೇಷಂಟ್ ಅವರೇ ಈಗ ಅವೇರ್ನೆಸ್ ಜಾಸ್ತಿ ಆಗಿ ಆ್ಯಕ್ಸಿಲ ಎಲ್ಲ ಎಕ್ಸಾಮಿನ್ ಮಾಡ್ಕೊಂಡು ಬರ್ತಾರೆ. ಅವರಿಗೆ ಕೂಡ ಆ್ಯಕ್ಸಿಲಿಂದನೂ ಗೊತ್ತಾಗುತ್ತೆ. ಯಾಕೆಂದರೆ ಸ್ಟೇಜ್ 3 ಹೋಗೋದಕ್ಕಿಂತ ಸ್ಟೇಜ್ 2 ಅಲ್ಲೇ ನಾವು ಗೊತ್ತಿಡಿತಾ ಇದ್ದೀವಿ. ಯಾಕಂದರೆ ಅವರು ಪೇಷಂಟ್ ಎಕ್ಸಾಮಿನ್ ಮಾಡಿಬಿಟ್ಟು ಬರ್ತಾ ಇದ್ದಾರೆ. ಸೊ ಈ ಥರ ಆಗಿಬಿಟ್ಟು ವಿ ಆರ್ ಹ್ಯಾವಿಂಗ್ ಅ ಗುಡ್ ಇದು ಡಿಟೆಕ್ಷನ್ ರೇಟ್ ಈಗ. ಓಕೆ, ಯಾವ ಸ್ಟೇಜ್ ಒಂದು ಡೇಂಜರಸ್ ಆಗಿರುತ್ತೆ ತುಂಬ ಅಂತ? ಸೊ ಲಾಸ್ಟ್ ಸ್ಟೇಜ್ 4 ಅಂತೇಳಿ. ಸೊ ಸ್ಟೇಜ್ 1 ಅಂತಂದರೆ ಅದು ಕ್ಯಾನ್ಸರ್ ಅನ್ನೋದು ಸ್ತನದಲ್ಲೇ ಇದೆ. ಸ್ಟೇಜ್ 2 ಅಂದರೆ ಲಿಂಫ್ ನೋಡಲ್ಲಿ ಹೋಗಿದೆ, ಅಂದರೆ ಕಂಕಳದಲ್ಲಿರೋ ಲಿಂಫ್ ನೋಡಿಗೆ ಹೋಗಿದೆ. ಸ್ಟೇಜ್ 3 ಅಂತಂದರೆ ಇಂಟರ್ನಲ್ ಮ್ಯಾಮರಿ ನೋಡ್ಸ್ ಅಂತಂದರೆ ನಮಗೆ ಮಿಡ್ಲೈನಲ್ಲಿ ಮಧ್ಯದಲ್ಲಿ ಕೆಲವೊಂದು ನೋಡ್ಸ್ ಇರುತ್ತೆ, ಅಲ್ಲಿ ಸ್ಪ್ರೆಡ್ ಆಗಿದೆ ಅಂತ. ಮತ್ತು ಈಗ ಸ್ಟೇಜ್ 4 ಅಂತಂದರೆ ಬೇರೆ ಆರ್ಗನ್ಸ್ ಅಂತಂದರೆ ಈಗ ಬ್ರೈನ್ ಇರ್ಬೋದು, ಬೋನ್ ಇರ್ಬೋದು, ಲಿವರ್ ಇರ್ಬೋದು, ಅಥವಾ ಆಪೋಸಿಟ್ ಸೈಡಲ್ಲಿ ಅಥವಾ ಕುತ್ತಿಗೆಯಲ್ಲಿ ನೋಡ್ಸ್ ಇಲ್ಲೆಲ್ಲ ಸ್ಪ್ರೆಡ್ ಆದರೆ ಸ್ಟೇಜ್ 4 ಅಂತ ಹೇಳ್ತೀವಿ. ಸೊ ಅದಕ್ಕೆ ಈಗ ಯೂಶ್ವಲಿ ನಮಗೆ ಈಗ ಏನಕ್ಕಂದರೆ 50% ಪೇಷಂಟ್ಸ್ ಬಂದಿದ್ದು ಆಲ್ರೆಡಿ ಸ್ಟೇಜ್ 2 ಅಲ್ಲಿ ಇರ್ತಾರೆ. ಸೊ ನಾವು ಅವಾಗ ಪೆಟ್ ಸ್ಕ್ಯಾನ್ ಅಥವಾ MRI ಸ್ಕ್ಯಾನ್ ಏನು ಬೇಕೋ ಅದು ನಾವು ನೋಡ್ಕೊಂಡ್ಬಿಟ್ಟು ನೋಡ್ತೀವಿ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತೇಳಿ. ಯಾಕಂದರೆ ಅದ್ರ ತಕ್ಕಂಗೆ ಟ್ರೀಟ್ಮೆಂಟ್ ಬೇರೆ ಬೇರೆ ಇರುತ್ತೆ. ಯಾವ ಸ್ಟೇಜ್ ತನಕ ಒಂದು ಕ್ಯೂರ್ ಮಾಡಬಹುದು ಅಂತೇಳಿ ಪರ್ಸೆಂಟೇಜಸ್ ಇದೆ. ಈಗ ಬರೀ ಸೈಜ್ ಮೇಲೆ ಅಲ್ಲ, ಈಗ ಕೆಲವೊಂದು ಗಡ್ಡೆಗಳು ಸೈಜ್ ಮಾತ್ರ ಹೋಗುತ್ತೆ, ಇನ್ನು ಕೆಲವೊಂದು ಗಡ್ಡೆಗಳು ಟೈಪ್ ಮೇಲೆ ಹೋಗುತ್ತೆ. ನಾನು ಹೇಳಿದ್ನಲ್ಲ IHC ಅಂತ ಹೇಳಿದೆ. ಆ IHC ಟೆಸ್ಟಲ್ಲಿ ಯಾವುದು ಥರದ್ದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಗೊತ್ತಾಗುತ್ತೆ. ಆ ಬ್ರೆಸ್ಟ್ ಕ್ಯಾನ್ಸರಲ್ಲೇ ಕೂಡ ಟೈಪ್ ಲೂಮಿನಲ್ ಕ್ಯಾನ್ಸರ್ಸ್, TNBC ಕ್ಯಾನ್ಸರ್ ಅಂತ ಟೈಪ್ಸ್, ಬೇಸಲ್ ಕ್ಯಾನ್ಸರ್ ಟೈಪ್ಸ್ ಇದೆ. ಆ ಟೈಪ್ಸಲ್ಲಿ ಕ್ಯಾಟಗರೀಸ್ ಇದೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ ಆ ಬಯೋಪ್ಸಿ ತುಂಡದಲ್ಲಿ ಗೊತ್ತಾಗುತ್ತೆ. ಸೊ ಇದ್ರ ತಕ್ಕಂಗೆ ಯಾವಾಗ ನಮಗೆ ರಿಪೋರ್ಟ್ ಬರುತ್ತೆ ನಾವು ಪೇಷಂಟ್ಗೆ ಹೇಳ್ಬೋದು, ನಿಮಗೆ ಈ ಸೈಜ್ ಇದೆ, ಈ ಥರದ ಕ್ಯಾನ್ಸರ್ ಇದೆ, ಇಷ್ಟು ಆಕ್ರಮಣಕಾರಿ ಇದೆ ನಿಮ್ಮದು, ಮತ್ತು ಈ ಸ್ಟೇಜಲ್ಲಿದೆ. ಸೊ ನಿಮ್ಮದು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದು. ಆಮೇಲೆ ನಿಮಗೆ ಫುಲ್ ಗುಣವಾಗುವಂಥದ್ದು ಪರ್ಸೆಂಟೇಜ್ ಇಷ್ಟು. ಸೊ ಅದು ಇಷ್ಟು ರೂಲ್ ಇಲ್ಲ. ಈಗ ಸ್ಟೇಜ್ 1 ಬಂದರೆ ಎಲ್ಲರೂ ಕ್ಯೂರ್ ಆಗ್ತಾರೆ ಅಥವಾ ಸ್ಟೇಜ್ 3 ಇದ್ದರೆ ಕ್ಯೂರ್ ಆಗಲ್ಲ, ಹಾಗಿಲ್ಲ. ಅದು ಡಿಪೆಂಡ್ ಆಗುತ್ತೆ ಎಷ್ಟು ಸೈಜಲ್ಲಿ ಅವರು ಬಂದಿದ್ದಾರೆ, ಮತ್ತು ಅವರಿಗೆ ಎಷ್ಟು ಶಕ್ತಿ ಇದೆ ಕೀಮೋಥೆರಪಿ, ರೇಡಿಯೇಷನ್ ತಡಿಲಿಕ್ಕೆ, ಮತ್ತು ಎಷ್ಟು ಎಲ್ಲ ಸ್ಪ್ರೆಡ್ ಆಗಿದೆ, ಯಾವ ಟೈಪ್, ಅದರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಓಕೆ, ಹಾಗಿದ್ರೆ ಏನೆಲ್ಲ ಲಕ್ಷಣಗಳು ಕಂಡು ಬಂದರೆ ಅದನ್ನು ಇಗ್ನೋರ್ ಮಾಡಬಾರ್ದು ಅಂತೇಳಿ? ಆಕ್ಸಿಲಾ ಅಲ್ಲಿ ಸೊ ಕಂಕಳದಲ್ಲಿ ಒಂದು ಗಡ್ಡೆ, ಅದಂತೂ ಎಲ್ಲರೂ ಬರ್ತಾರೆ, ಕೈಗೆ ಗಡ್ಡೆ ಸಿಕ್ಕಿದ ತಕ್ಷಣ ಎಲ್ಲರೂ ಹೆದರ್ಕೊಂಡು ಬರ್ತಾರೆ. ಬಟ್ ಅದು ಯಾವ ಥರ ಗಡ್ಡೆ ಅಂತಲೂ ನಾವು ನೋಡಬೇಕು. ಕೆಲವೊಂದು ಟೈಮಲ್ಲಿ ಸಾಫ್ಟ್ ಇರುತ್ತೆ, 2 ಸೈಡ್ ಇರುತ್ತೆ, ಅದನ್ನು ನಾವು ಅಷ್ಟು ಹೆದರ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಕೈಗೆ ಸಿಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ಗಟ್ಟಿ ಇದೆ, ನೋವಿಲ್ಲ, ಆಮೇಲೆ ಮೂಮೆಂಟ್ ಇಲ್ಲ, ಅಷ್ಟೇ ಫಿಕ್ಸ್ಡ್ ಇದೆ, ಈ ಥರದಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದು. ಇನ್ನೊಂದು ಎಲ್ಲಿ ನಾವು ಬೇಗ ಸಂಪರ್ಕಿಸಬೇಕಂತಂದರೆ, ಒಂದು ಸ್ತನದಲ್ಲಿ ನಮಗೆ ಕೈಗೆ ಸಿಗ್ತಾ ಇದೆ ಗಡ್ಡೆ, ಅಥವಾ ತೊಟ್ಟೆಯಿಂದ ನೀರು ಬರೋದು, ಅಥವಾ ಇದು ಊತ ಆಗಿದೆ, ಬ್ರೆಸ್ಟ್ದು ಊತ ಆಗಿ ಸೈಜ್ ದೊಡ್ಡದಾಗಿದೆ, ಆ ಟೈಮಲ್ಲಿ ನಮಗೆ ಕಂಕಳದಲ್ಲಿ ಕೂಡ ಏನಾದರೂ ಫೈಂಡಿಂಗ್, ನೋವಾಗಲಿ, ಗಡ್ಡೆ ಆಗಲಿ, ಅಥವಾ ಅಲ್ಲಿ ಕೂಡ ಏನಾದರೂ ಊತ ನಮಗೇನಾದರೂ ಆ ಥರ ಸಿಕ್ಕರೆ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅಂದರೆ ಅದು ಆಲ್ಮೋಸ್ಟ್ ಸ್ಪ್ರೆಡ್ ಆಗಿ ಬೇರೆ ಕಡೆ ಹೋಗ್ತಾ ಇದೆ ಅಂತ ಅರ್ಥ. ಓಕೆ, ಇನ್ನು ಕೊಬ್ಬು ಇರುತ್ತೆ ಕಂಕುಳಲ್ಲಿ ಕೆಲವೊಂದು, ಈ ಥರ ಇದ್ದರೆ ಏನೆಲ್ಲ ಸಮಸ್ಯೆಗಳು, ಏನಾದ್ರು ಸವಾಲುಗಳು ಎದುರಾಗುತ್ತಾ ಹೇಗೆ? ತುಂಬ ಪೇಷಂಟ್ಸ್ ಅವರು ಇದು ಫ್ಯಾಟ್ ಅಂದರೆ ಕೊಬ್ಬು ಅದು ಅಂಶದ್ದು ಫೀಲ್ ಮಾಡಿಬಿಟ್ಟು ನೋಡಿಬಿಟ್ಟು ಅವ್ರು ಹೆದರ್ಕೊಂಡು ಬರ್ತಾರೆ ಸ್ಕ್ಯಾನಿಗೆ ತುಂಬ ಪೇಷಂಟ್ಸ್. ಇದು ಅನ್ನೋದು ನಾರ್ಮಲ್ ವೇರಿಯಂಟ್. ಈಗ ವೇಟ್ ಗೇನ್ ಆದರೆ ಅಥವಾ ಮೋಸ್ಟ್ ಕಾಮನ್ಲಿ ಪ್ರೆಗ್ನೆನ್ಸಿ ಅಥವಾ ಬ್ರೆಸ್ಟ್ ಫೀಡಿಂಗ್ ಆದ ನಂತರ, ಡೆಲಿವರಿ ಆದ ನಂತರ ಅದು ಅಲ್ಲಿ ಕೊಬ್ಬು ಅನ್ನೋದು ಸೆಟಲ್ ಆಗುತ್ತೆ, ಅಲ್ಲಿ ಅಕ್ಯುಮುಲೇಟ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಫ್ಯಾಟ್ ಪ್ಯಾಡ್ ಅಂತೀವಿ. ಅಂದರೆ ಫ್ಯಾಟ್ ಇದಿರೋದೊಂದು ಪ್ಯಾಡ್, ದೊಡ್ಡದಾಗಿ ಪ್ಯಾಡ್, ಹೈಪರ್ಟ್ರೋಫಿಡ್ ಫ್ಯಾಟ್ ಪ್ಯಾಡ್ ಅಂತ. ಅದು ತುಂಬ ಕಾಮನ್, ಅದು 2 ಸೈಡ್ ಇರುತ್ತೆ. ಕೆಲವೊಬ್ಬರಿಗೆ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಇದು ಬ್ರೆಸ್ಟ್ ಫೀಡಿಂಗ್ ಎಲ್ಲ ಆದ ನಂತರ ಕಮ್ಮಿ ಆಗುತ್ತೆ, ಕೆಲವೊಬ್ಬರಿಗೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ಅದರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಅದು ಫ್ರಿಕ್ಷನ್ ಆಗಿಬಿಟ್ಟು ಇನ್ಫೆಕ್ಷನ್ ಆಗೋ ಚಾನ್ಸ್ ಇದೆ, ಇರಿಟೇಷನ್ ಇರುತ್ತೆ ಅವರಿಗೆ. ಕೆಲವೊಬ್ಬರಿಗೆ ಎಷ್ಟು ದೊಡ್ಡ ಅಗಲ ಇರುತ್ತೆ ಅಂದರೆ ಅವರಿಗೆ ನಾರ್ಮಲ್ ಕೆಲಸ ಮಾಡೋಕ್ಕೂ ಬರೋದಿಲ್ಲ. ಆ ಟೈಮಲ್ಲಿ ಅವರು ಸರ್ಜರಿ ಮಾಡಿ ತೆಗೆಸ್ಬೋದು, ಅದರಿಂದ ಏನು ತೊಂದರೆ ಇಲ್ಲ. ಓಕೆ, ಹಾಗಿದ್ರೆ ಕೆಲವೊಮ್ಮೆ ಮುಟ್ಟಿನ ಸಂದರ್ಭದಲ್ಲಿ ಇಂತಹ ಒಂದು ಊತ ಕೂಡ ಕಂಡುಬರುತ್ತೆ ಕೆಲವರಿಗೆ. ಸೊ ಹಾಗಿದ್ರೆ ಇಂಥವರು ಈ ಸವಾಲನ್ನು ಹೇಗೆ ಎದುರಿಸ್ಬೋದು ಅಂತ, ಇದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಹೇಗೆ? ಸೊ ಈಗ ನಾನು ಆಕ್ಸಿಲಾ ಕಂಕಳದಲ್ಲಿ ಬೇರೆ ಬೇರೆ ಥರ ಭಾಗ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಕೆಲವೊಬ್ಬರಿಗೆ ಏನಾಗುತ್ತೆ ಅಂದರೆ ನಾರ್ಮಲ್ ಬ್ರೆಸ್ಟಲ್ಲಿ ಇರುವಂಥದ್ದು ಪ್ಯಾರಂಕೈಮ ಅಂದರೆ ಕೋಶಗಳು, ಟಿಶ್ಯೂಸ್, ನಾರ್ಮಲ್ ಬ್ರೆಸ್ಟ್ ಪ್ಯಾರಂಕೈಮ ಅದು ಆಕ್ಸಿಲಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ಆಕ್ಸೆಸರಿ ಪ್ಯಾರಂಕೈಮ ಅಂತ ಹೇಳ್ತೀವಿ. ಅಂದರೆ ನಾರ್ಮಲ್ ಬ್ರೆಸ್ಟ್ ಪ್ಯಾರಂಕೈಮನೇ ಬ್ರೆಸ್ಟಲ್ಲಿ ಇಲ್ಲ, ಆಕ್ಸಿಲಾಗಿ ಹೋಗಿದೆ.
ಅದು ನಾರ್ಮಲ್, ಅದು ಹುಟ್ಟಿದಂತನೇ ಇರುತ್ತೆ ಅದು. ಆದರೆ ಕೆಲವೊಬ್ಬರಿಗೆ ಅದು ಪ್ರೆಗ್ನೆನ್ಸಿದಲ್ಲಿ ಇಲ್ಲಾಂತಂದರೆ ಮೆಚ್ಯೂರ್ ಆದ ನಂತರ ಅವ್ರಿಗೆ ಅದು ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಸ್ವಲ್ಪ ದಪ್ಪ ಆಗೋದು ಆ ಥರ. ಸೊ ಅವ್ರದ್ದು ಸಿಂಪ್ಟಮ್ಸ್ ಏನಿರುತ್ತೆ ಅಂತಂದರೆ, ಅವರಿಗೆ ಪೀರಿಯಡ್ಸ್ ಆಗುವಾಗ ಹೇಗೆ ಬ್ರೆಸ್ಟಲ್ಲಿ ಅವರಿಗೆ ದೊಡ್ಡದಾಗೋದು, ಪೇನ್ ಇರೋದು ಆ ಥರ, ಅಥವಾ ಸ್ವಲ್ಪ ಮುಟ್ಟಿದ್ರೆ ಲಂಪಿ ಬಂಪಿ ಅಂತ ಅಂತಾರೆ, ಅಂದರೆ ತುಂಬ ಗಡ್ಡೆಗಳಿದ್ದಂಗೆ ಇರುತ್ತೆ. ಸೇಮ್ ಅದೇ ಥರ ಪ್ರೆಸೆಂಟೇಷನ್ ಅವರಿಗೆ ಅಲ್ಲಿ ಕಂಕಳದಲ್ಲಿ ಕೂಡ ಇರುತ್ತೆ. ಮತ್ತು ಪೀರಿಯಡ್ಸ್ ನಂತರ ಅವರಿಗೆ ಮತ್ತೆ ನಾರ್ಮಲ್ ಆಗುತ್ತೆ. ಸೊ ಈ ಥರ ಅವ್ರಿಗೆ ಆದಾಗ ಅಂದರೆ ಪೇನ್ ಅಂದರೆ ಪೀರಿಯಡ್ಸ್ ಟೈಮಲ್ಲೇ ಅವರಿಗೆ ಸ್ವಲ್ಪ ಊತ ಆಗೋದು, ದೊಡ್ಡದಾಗೋದು, ನೋವಾಗೋದು, ಮತ್ತು ಕಮ್ಮಿ ಆಗೋದು ಪೀರಿಯಡ್ಸ್ ಆದ ನಂತರ, ಅದು ನಾರ್ಮಲ್. ಅದು ಯೂಶಲಿ 2 ಸೈಡ್ ಇರುತ್ತೆ. ಕೆಲವೊಬ್ಬರಿಗೆ ಒಂದು ಸೈಡ್ ಜಾಸ್ತಿ ಇರುತ್ತೆ, ಹಾಗಾಗಿ ಅವರು ಒಂದು ಸೈಡ್ ಜಾಸ್ತಿ ಪ್ರೆಸೆಂಟ್ ಆಗ್ತಾರೆ, ಅದು ನಾರ್ಮಲ್. ಓಕೆ, ಹಾಗಿದ್ರೆ ಈ ಶೇವಿಂಗ್ ಮಾಡ್ತಾರೆ ಕೆಲವೊಬ್ರು, ಇನ್ನೊಂದು ಡಿಯೋಡ್ರೆಂಟ್, ಇಮೇಜಿಂಗ್ ಮಾಡ್ತಾರೆ. ಸೊ ಇದರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ ಹೇಗೆ ಅಂತ? ಈಗ ಇಮೇಜಿಂಗ್ ಅಂತಂದರೆ ನಾನು ಮ್ಯಾಮೋಗ್ರಾಮ್ ಮತ್ತು ಅಲ್ಟ್ರಾಸೌಂಡ್ ಅಂತ ಹೇಳಿದ್ನಲ್ಲ, ಅಲ್ಟ್ರಾಸೌಂಡಿಗೆ ಏನು ಪ್ರಾಬ್ಲಮ್ ಇಲ್ಲ. ಅಲ್ಟ್ರಾಸೌಂಡಿಗೆ ಶೇವಿಂಗ್ ಇರಲಿ ಬಿಡಲಿ, ಡಿಯೋಡ್ರೆಂಟ್, ಪೌಡರ್ ನೀವೇನೇ ಹಾಕಿದ್ರು ಏನು ತೊಂದರೆ ಇಲ್ಲ. ಯಾಕಂದರೆ ಅಲ್ಟ್ರಾಸೌಂಡ್ ಎಲ್ಲ ನಾವು ಜೆಲ್ ಹಾಕಿ ನಾವು ಸ್ಕ್ಯಾನ್ ಮಾಡ್ತೀವಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮ್ಯಾಮೋಗ್ರಾಮ್ಗೆ ಪ್ರಾಬ್ಲಮ್ ಆಗುತ್ತೆ. ಏನಕ್ಕಂತಂದರೆ ಮ್ಯಾಮೋಗ್ರಾಮ್ ಅನ್ನೋದು ಅದರಲ್ಲಿ ಅದು ಬ್ರೆಸ್ಟ್ದು ಫೋಟೋ, ಅದರಲ್ಲಿ ನಾವು ಮೇನ್ಲಿ ಡಿಟೆಕ್ಟ್ ಮಾಡೋದು ಮೈಕ್ರೋ ಕ್ಯಾಲ್ಸಿಫಿಕೇಷನ್ಸ್ ಅಂತ ಹೇಳ್ತೀವಿ. ಈ ಮೈಕ್ರೋ ಕ್ಯಾಲ್ಸಿಫಿಕೇಷನ್ಸ್ ಅನ್ನೋದು ಪುಡಿ ಥರ ಇರುತ್ತೆ, ವೈಟ್ ಪುಡಿ ಥರ. ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ಇದರಲ್ಲಿ ಮ್ಯಾಮೋಗ್ರಾಮಲ್ಲಿ ಕೈಗೆ ಸಿಗ್ಲಾರ್ದಂಥ ಗಡ್ಡೆ ಡಿಟೆಕ್ಟ್ ಮಾಡಬೇಕಂದ್ರೆ ಈ ಪುಡಿ ಅಂಥದ್ದು ಇದು ಕಾಂಪೊನೆಂಟ್. ಓಕೆ, ಈ ಫೈಂಡಿಂಗ್ ಅನ್ನೋದು ನಾವು ನೋಡಬೇಕು ಮ್ಯಾಮೋಗ್ರಾಮಲ್ಲಿ. ಈ ಫೈಂಡಿಂಗ್ ಅನ್ನೋದು ಏನಾಗುತ್ತೆ, ಕೆಲವೊಬ್ರು ಪೇಷಂಟ್ ಅವರು ಪೌಡರ್ ಹಾಕಿರ್ತಾರೆ ಅಥವಾ ಡಿಯೋಡ್ರೆಂಟ್ ಸ್ಪ್ರೇ ಮಾಡಿರ್ತಾರೆ, ಅದು ಕೂಡ ಸೇಮ್ ಪುಡಿ ಥರನೇ ಕಾಣುತ್ತೆ. ಸೊ ಕನ್ಫ್ಯೂಷನ್ ಆಗುತ್ತೆ ಅವಾಗ ನಮ್ಗೆ ರಿಪೋರ್ಟ್ ಮಾಡಲಿಕ್ಕೆ, ಇದು ಪುಡಿ ಇರೋದು ಅವ್ರು ಹಾಕೊಂಡಿದ್ದು ಡಿಯೋಡ್ರೆಂಟಿಗ, ಪೌಡರಿಗ, ಅಥವಾ ಆ್ಯಕ್ಚುಲಿ ಅಲ್ಲಿ ಏನಾದರೂ ಅರ್ಲಿ ಕ್ಯಾನ್ಸರ್ ಇದೆನಾ ಅಂತ. ಬಟ್ ನಮ್ಮದು ಟೆಕ್ನಿಷಿಯನ್ಸ್ ಟ್ರೈನ್ಡ್ ಇದ್ದಾರೆ, ಸೊ ಅವರಿಗೆ ಅದು ಕೆಲವೊಂದು ಪಾಯಿಂಟ್ಸ್ ಇದೆ, ಅದರಲ್ಲಿ ಗೊತ್ತಾಗುತ್ತೆ ಅವರಿಗೆ ಈ ಲೊಕೇಶನಲ್ಲಿ ಇದೆ ಅಂದರೆ ಪೌಡರ್ ಇದೆ ಅಂತೇಳಿ. ಸೊ ಅವ್ರು ಯೂಶಲಿ ಅವ್ರಿಗೆ ಕ್ಲೀನ್ ಮಾಡಕ್ಕೆ ಕೊಡ್ತಾರೆ, ಕಾಟನ್ ಅಥವಾ ಟಿಶ್ಯೂ ಕೊಟ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ರಿಪೀಟ್ ಮಾಡ್ತಾರೆ, ಹಾಗೆ ತೊಂದರೆ ಇಲ್ಲ. ಬಟ್ ಕೆಲವೊಂದು ಕಡೆ ಅವರಿಗೆ ಗೊತ್ತಿರಲಾರ್ದಾಗ ಅವ್ರು ಅದನ್ನು ಕ್ಯಾನ್ಸರ್, ಮೈಕ್ರೋ ಕ್ಯಾಲ್ಸಿಫಿಕೇಷನ್ಸ್ ಅಂತ ಮಿಸ್ಇಂಟರ್ಪ್ರಿಟ್ ಮಾಡ್ಬೋದು. ಇವಾಗ ಕಂಕುಲಲ್ಲಿ ಕೊಬ್ಬಾದರೆ, ಇಲ್ಲಾಂದರೆ ಮುಟ್ಟಿನ ಸಂದರ್ಭದಲ್ಲಿ ಆದರೆ ಅದು ಸಾಮಾನ್ಯವಾಗಿರುತ್ತೆ ಅಂತ ಹೇಳಿದರೆ, ಹಾಗಿದ್ರೆ ಅವರು ಮುಟ್ಟಿನ ಸಂದರ್ಭದಲ್ಲಿ ಪ್ರತಿ ತಿಂಗಳು ಸ್ಕ್ಯಾನಿಂಗ್ಗೆ ಬರಬೇಕಾಗತ್ತಾ, ಇಲ್ಲ ಯಾವಾಗೆಲ್ಲ ಅವ್ರು ಬರಬೇಕಾಗತ್ತೆ ಅಂತ? ಇಲ್ಲ, ಅಂದರೆ ಈಗ ಅವರಿಗೆ ಸ್ಟಾರ್ಟ್ ಆಗಿರುತ್ತಲ್ಲ ಆ ಥರ ಸಿಂಪ್ಟಮ್ಸ್, ಅಂದರೆ ಅವರಿಗೆ ತೊಂದರೆ ಕೊಡೋವಂಥದ್ದು ಏನಾದರೂ, ಈಗ ಕೆಲವೊಮ್ಮೆ ಅದು ಕೊಬ್ಬು ಜಾಸ್ತಿ ಸೈಜ್ ಆಗ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ, ವೆಯ್ಟ್ ಲಾಸ್ ಮಾಡಿದರೆ ಕೂಡ, ಅಥವಾ ಈಗ ಅದು ಎಕ್ಸ್ಟ್ರಾ ಬ್ರೆಸ್ಟ್ ಪ್ಯಾರಂಕೈಮ ಅಂತ ಹೇಳಿದೆ, ಆಕ್ಸೆಸರಿ ಬ್ರೆಸ್ಟ್ ಪ್ಯಾರಂಕೈಮ, ಅವರಿಗೆ ತುಂಬ ತಡಿಲಾರ್ದಂಥ ನೋವು ಆಗ್ತಾ ಇದೆ, ಸೈಜ್ ದೊಡ್ಡದಾಗ್ತಾ ಇದೆ. ಕೆಲವೊಂದು ಟೈಮಲ್ಲಿ ಅದು ಪ್ರೆಗ್ನೆನ್ಸಿದಲ್ಲಿ, ಫೀಡಿಂಗ್ ಟೈಮಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಟೈಮಲ್ಲಿ ಅವರು ಸ್ಕ್ಯಾನಿಂಗಿಗೆ ಬರಬೇಕು. ಆ ಟೈಮಲ್ಲಿ ಸ್ಕ್ಯಾನಿಂಗ್ ಬಂದುಬಿಟ್ಟು ನಾವು ಅವರಿಗೆ ನೋಡಿ ಹೇಳ್ತೀವಿ ಏನು ಮಾಡಬೇಕು. ಕೆಲವೊಬ್ಬರಿಗೆ ಅಲ್ಲಿ ಕಾವು ಕೊಡಬೇಕಾಗುತ್ತೆ, ಕೆಲವೊಬ್ಬರಿಗೆ ಅದು ಜಸ್ಟ್ ಇಗ್ನೋರ್ ಮಾಡಬೇಕು, ಜಾಸ್ತಿ ಪ್ರೆಸ್ ಮಾಡಿದರೆ ಜಾಸ್ತಿ ನೋವಾಗುತ್ತೆ. ಸೊ ಆ ಥರ ನಾವು ಅವರಿಗೆ ಅಶ್ಯೂರೆನ್ಸ್ ಕೊಡ್ತೀವಿ ಏನು ಮಾಡಬೇಕು, ಏನು ಮಾಡಬೇಡ್ದಂತ. ಆದರೆ ನೆಕ್ಸ್ಟ್ ಟೈಮ್ ಅವರಿಗೆ ಪೀರಿಯಡ್ಸ್ ಆಗುವಾಗ, ಅಥವಾ ನೆಕ್ಸ್ಟ್ ಟೈಮ್ ಅವರಿಗೆ ಫೀಡಿಂಗ್ ಮಾಡುವಾಗ, ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ, ಪ್ರೆಗ್ನೆಂಟ್ ಆಗುವಾಗ ಅವರಿಗೆ ಹೊಸದಾಗಿ ಏನಾದರೂ ಕೈಗೆ ಸಿಗ್ತಾ ಇದೆ ಅಂದಾಗ ಅವಾಗ ಅವರು ಅದನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಇದು ಅದೇ ಇರ್ಬೋದು, ಕೊಬ್ಬಿರ್ಬೋದು, ಅಥವಾ ಎಕ್ಸ್ಟ್ರಾ ಪ್ಯಾರಂಕೈಮನೇ ಇರ್ಬೋದು, ಏನಿಲ್ಲ, ಲಾಸ್ಟ್ ಟೈಮ್ ಆಲ್ರೆಡಿ ಸ್ಕ್ಯಾನ್ ಮಾಡಿದ್ದೀನಿ, ಎಲ್ಲ ಸರಿ ಇದೆ, ಇದು ಏನು ಇರಲಿಕ್ಕಿಲ್ಲ ಅಂಥೇಳಿ ಇಗ್ನೋರ್ ಮಾಡೋದು ಬೇಡ. ಅದು ಏನಾದರೂ ಅದು ಇನ್ಫೆಕ್ಷನರ ಆಗಲಿ ಅಥವಾ ಲಿಂಫ್ ನೋಡರ ಆಗಲಿ, ಏನಾದರೂ ಆಗಲಿ, ಒಮ್ಮೆ ಬಂದುಬಿಟ್ಟು ಸ್ಕ್ಯಾನ್ ಮಾಡಿಸೋದು ಒಳ್ಳೆಯದು. ಓಕೆ, ಹಾಗಿದ್ರೆ ಈಗ ಫೀಡಿಂಗ್ ಎಲ್ಲ ಮಾಡ್ತಾ ಇರ್ಬೇಕಾದ್ರೆ ಅವರಿಗೆ ಗಡ್ಡೆ ಕಂಡು ಬಂದರೆ ಆ ಟೈಮಲ್ಲಿ ಅವರು ಸ್ಕ್ಯಾನಿಂಗ್ ಎಲ್ಲ ಬರ್ಬೋದಾ ಹೇಗೆ? ಯೂಶಲಿ ಅದು ಇದು ಆಕ್ಸೆಸರಿ ಬ್ರೆಸ್ಟ್ ಪ್ಯಾರಂಕೈಮ ಅಂತ ಹೇಳಿದ್ನಲ್ಲ, ಸೊ ಅದು ಬ್ರೆಸ್ಟ್ ಹೇಗೆ ರೆಸ್ಪಾಂಡ್ ಆಗುತ್ತೆ, ಸೇಮ್ ಅದೇ ಥರ ಕಂಕಳದಲ್ಲಿ ರೆಸ್ಪಾಂಡ್ ಆಗುತ್ತೆ. ಸೊ ಈಗ ಬ್ರೆಸ್ಟಲ್ಲಿ ಹೇಗೆ ನಾವು ಫೀಡಿಂಗ್ ಆಗುವಾಗ ಡಕ್ಟ್ಸ್ ಎಲ್ಲ ದೊಡ್ಡದಾಗುತ್ತೆ, ಹಾಲು ಬರ್ತಾ ಇರುತ್ತೆ, ಸೆನ್ಸಿಟಿವ್ ಇರುತ್ತೆ, ಸೇಮ್ ಅದೇ ಥರ ಇರುತ್ತೆ. ಸೊ ಸೇಮ್ ಅದೇ ಸಿಂಪ್ಟಮ್ಸ್ ಇದ್ದರೆ ಫೀಡಿಂಗ್ ಆದ ನಂತರ ಅದು ಮತ್ತೆ ಕಮ್ಮಿ ಆಗುತ್ತೆ. ಆ ಥರ ಇದ್ದರೆ ಏನು ಬರೋವಂಥದ್ದು ಅವಶ್ಯಕತೆ ಇಲ್ಲ. ಆದರೆ ಕೆಲವೊಂದು ಪೇಷಂಟ್ ಏನಾಗುತ್ತೆ, ಅವರಿಗೆ ಶುಗರ್ ಇರುತ್ತೆ ಅಥವಾ ಅವರಿಗೆ ಇನ್ಫೆಕ್ಷನ್ ಇರುತ್ತೆ, ಆ ಸಿಚುವೇಷನಲ್ಲಿ ಏನಾಗುತ್ತೆ, ಅವರಿಗೆ ಅಲ್ಲಿ ಆಕ್ಸಿಲಲ್ಲಿ ಮಿಲ್ಕ್ ಕಟ್ಟುತ್ತೆ. ಆ ಟೈಮಲ್ಲಿ ಅವರು ಸ್ಕ್ಯಾನಿಂಗ್ಗೆ ಬರಬೇಕು. ಅದು ಕ್ಯಾನ್ಸರ್ ಅಂತ ಎದುರ್ಕೊಂಡಲ್ಲ, ಬಟ್ ಅದಕ್ಕೆ ನಾವು ಮತ್ತೆ ಸೂಜಿ ಹಾಕಿ ಹಾಲು ತೆಗಿಬೇಕಾ, ಅಥವಾ ಅವ್ರಿಗೆ ಏನಾದರೂ ಮೆಡಿಸಿನ್ ಕೊಡಬೇಕಾ, ಅಥವಾ ಇನ್ಫೆಕ್ಷನ್ ಆಗಿ ಪಸ್ ಕಟ್ಟಿದ್ದೇನಾ, ಅದನ್ನೆಲ್ಲ ನಾವು ನೋಡಲಿಕ್ಕೆ ಸ್ಕ್ಯಾನಿಂಗಿಗೆ ಬರಬೇಕಾಗುತ್ತೆ. ಓಕೆ, ಅಂಥ ಸಂದರ್ಭದಲ್ಲಿ ಈಗ ಮಗುವಿಗೆ ಏನಾದ್ರು ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆಯಾ? ಏನಿಲ್ಲ. ಓಕೆ, ಮಗುಗೆ ಇನ್ಫ್ಯಾಕ್ಟ್ ಕ್ಯಾನ್ಸರ್ ಬಂದರೆ ಕೂಡ ಅದು ಕ್ಯಾನ್ಸರ್ ಕನ್ಫರ್ಮ್ ಆಗಿ ಕೀಮೋ ಅಥವಾ ಏನಾದರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋವರೆಗೂ ಬ್ರೆಸ್ಟ್ ಫೀಡಿಂಗ್ ಮಾಡಂತಾನೆ ಹೇಳ್ತೀವಿ. ಯಾಕಂದರೆ ಅದು ಯೂಶ್ವಲಿ ಏನೇ ಕಾರಣಕ್ಕೂ ನಿಲ್ಸಂಗಿಲ್ಲ. ಇನ್ನೊಂದು, ಎಲ್ಲ ಗಡ್ಡೆಗಳು ಕೂಡ ಕ್ಯಾನ್ಸರ್ಗೆ ಕಾರಣ ಆಗತ್ತಾ ಹೇಗೆ? ಅಂದರೆ ಈಗ ಕಂಕಳದಲ್ಲಿ ಮೋಸ್ಟ್ ಕಾಮನ್ ನಮಗೆ ಈಗ ಕೈಗೆ ಸಿಗುವಂಥದ್ದು, ಈಗ ಪೇಷಂಟ್ಗೆ ಕೈಗೆ ಸಿಗುವಂಥದ್ದು ಕೊಬ್ಬು.
ಮೋಸ್ಟ್ ಕಾಮನ್. ಇನ್ನು ಕೆಲವೊಬ್ಬರಿಗೆ ನೋವಾದಾಗನೇ ಅವ್ರ ಕೈಗೆ ನೋಡಿ ಎಕ್ಸಾಮಿನ್ ಮಾಡ್ಕೋತಾರೆ ಏನಿರ್ಬೋದು ಅಂಥೇಳಿ. ಸ್ನಾನ ಮಾಡುವಾಗ ಕೈಗೆ ಸಿಗ್ಬೋದು, ನೋವು ಇರ್ಬೋದು. ಇದರಲ್ಲಿ ಒಂದು ನೋವಿದ್ರೆ ಆಕ್ಸೆಸರಿ ಬ್ರೆಸ್ಟ್ ಪ್ಯಾರೆಂಕೈಮಾ ಇರ್ಬೋದು, ಇನ್ನೊಂದು ಇನ್ಫೆಕ್ಷನ್ ಇರ್ಬೋದು. ಇನ್ಫೆಕ್ಷನ್ ಇದ್ದಾಗ ಅವರಿಗೆ ಜ್ವರ ಇರ್ಬೋದು, ಜ್ವರದ ಜೊತೆಗೆ ಮತ್ತು ಅದು ಲಿಂಫ್ ನೋಡ್ ಅಂತ ಹೇಳಿದೆ, ಗ್ರಂಥಿಗಳು ದೊಡ್ಡದಾಗೋದು, ಅದು ಎರಡು ಸೈಡ್ ಇರ್ಬೋದು. ಅದು ಕ್ಯಾನ್ಸರ್ ಅಲ್ಲ. ಇನ್ನೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಇದು ಆಕ್ಸೆಸರಿ ಬ್ರೆಸ್ಟ್ ಪ್ಯಾರೆಂಕೈಮಾ ಇದೆ ಅಂತ ಹೇಳಿದ್ನಲ್ಲ, ಸೊ ಸೇಮ್ ಅದು ಹೇಗೆ ಕಂಕಳದಲ್ಲಿರುತ್ತೆ, ಬ್ರೆಸ್ಟಲ್ಲಿ ನಮ್ಗೆ ಹೇಗೆ ನೀರ್ಗುಳ್ಳೆ ಅಂದರೆ ಸಿಸ್ಟ್ ಅಂತೀವಿ, ಅಥವಾ ಫೈಬ್ರಾಯ್ಡಿನೋಮಾ ಅಥವಾ ಫೈಬ್ರಾಯ್ಡಿನೋಸಿಸ್ ಈ ಥರ ಪ್ಯಾಥಾಲಜಿ ಇದೆ, ಸೇಮ್ ಅದೇ ಥರ ಅಲ್ಲಿ ಕೂಡ ಬರ್ಬೋದು. ಸೊ ಅಲ್ಲಿ ಕೂಡ ಕೈಗೆ ಗಡ್ಡೆ ಥರನೇ ಸಿಗುತ್ತೆ, ಬಟ್ ಅದು ಜಸ್ಟ್ ನೀರ್ಗುಳ್ಳೆ ಇರುತ್ತೆ ಅಥವಾ ಜಸ್ಟ್ ಫೈಬ್ರಾಯ್ಡಿನೋಮಾ ಇರುತ್ತೆ. ಅದು ನಾರ್ಮಲ್, ಅದು ಆಕ್ರಮಣಕಾರಕ ಆಗಿರೋ ಕ್ಯಾನ್ಸರ್ ಅಲ್ಲ, ಅದು ನಾರ್ಮಲ್ ಗಡ್ಡೆ. ಅದು ತುಂಬ ಕಾಮನ್. ಅದರಿಂದ ಹಾಗೆ ಕ್ಯಾನ್ಸರ್ ಬರೋವಂಥದ್ದು ಅಥವಾ ಸ್ಪ್ರೆಡ್ ಆಗುವಂಥ ಚಾನ್ಸ್ ಇಲ್ಲ. ಇಲ್ಲ ಅಂತಂದರೆ ಅದು ನಮಗೆ ಹಾನಿಕವಾಗಿರೋದು ಒಂದು ಕ್ಯಾನ್ಸರ್ ನೋಡ್ ಇರ್ಬೋದು, ಲಿಂಫ್ ನೋಡ್. ಅದು ತುಂಬಾ ಡಿಟೆಕ್ಟ್ ಮಾಡಬೇಕು. ಯಾಕಂದರೆ ಅದನ್ನು ನಾವು ಇಗ್ನೋರ್ ಮಾಡಿದರೆ ಒಳಗಡೆ ಬ್ರೆಸ್ಟ್ ಸ್ತನದಲ್ಲಿರುವಂಥ ಚಿಕ್ಕದ ಕ್ಯಾನ್ಸರ್ ಅದು ಬೇರೆ ಕಡೆನೂ ಸ್ಪ್ರೆಡ್ ಆಗಿ ಇನ್ನೊಂದು ಸೈಡಿಗೆ ಹೋಗಿ ಕುತ್ತಿಗೆ ಕಡೆ ನೋಡಿ ಹೋಗಿ ಜಾಸ್ತಿ ಸ್ಪ್ರೆಡ್ ಆಗಿ ಸ್ಟೇಜ್ ಜಾಸ್ತಿ ಆಗ್ಬೋದು. ಸೊ ಅದಕ್ಕೆ ನಾವು ಕಂಕಳ ಇಗ್ನೋರ್ ಮಾಡಬಾರ್ದು. ಡಾಕ್ಟರ್ ಆಗಲಿ, ಪೇಷಂಟ್ ಆಗಲಿ, ಅಥವಾ ಸ್ಕ್ಯಾನಿಂಗ್ ಮಾಡೋವಂಥದ್ದಾಗಲಿ ಇಗ್ನೋರ್ ಮಾಡಬಾರ್ದು. ಓಕೆ, ಹಾಗಿದ್ರೆ ಈ ಕಂಕುಳಲ್ಲಿ ಬೇರೆಲ್ಲ ಏನೆಲ್ಲ ಕಾರಣಗಳಿಂದ ಈ ಗಡ್ಡೆಗಳು ಕಾಣಿಸ್ಕೊಳ್ಳುತ್ತೆ ಅಂತ? ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಕೆಲವೊಂದು ರೀಸನ್ಸ್. ಅದು ಬಿಟ್ಟು ಈಗ ಇನ್ಫೆಕ್ಷನ್ ಅದು ತುಂಬ ಕಾಮನ್ ಆಗಿದೆ. ಯಾಕಂದರೆ ಎಲ್ಲರೂ ಈಗ ಎಷ್ಟೊಂದು ಬೇರೆ ಥರದ ಕ್ರೀಮ್ಗಳು ಮತ್ತು ಮನೆಯಲ್ಲೇ ಶೇವಿಂಗ್ ಮಾಡ್ಕೊಳ್ಳೋದು, ಮನೆಯಲ್ಲೇ ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದು, ಈ ಥರ ಆಗಿಬಿಟ್ಟು ಇನ್ಫೆಕ್ಷನ್ ಅನ್ನೋದು ಒಂದು ದೊಡ್ಡ ಕಾರಣ ಆಗಿಬಿಟ್ಟಿದೆ. ಬಟ್ ಅವರಿಗೆ ಈ ಥರ ಸಿಮ್ಟಮ್ಸ್ ಸ್ಟಾರ್ಟ್ ಆದಾಗನೇ ಒಂದು ಸತಿಗೆ ಬಂದು ಸ್ಕ್ಯಾನಿಂಗ್ ಮಾಡೋದು ಸಹಜ. ಓಕೆ, ಹಾಗಿದ್ರೆ ಈ ಶೇವಿಂಗ್ ಮಾಡ್ತಾ ಇಲ್ಲ ಡಿಯೋಡ್ರೆಂಟ್ ಯೂಸ್ ಮಾಡ್ತಾ ಅದರಿಂದಾಗಿ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆಯಾ ಹೇಗೆ? ಅಂದರೆ ಈಗ ಇದು ಯೂಸ್ ಮಾಡಿದರೆ ನಿಮಗೆ ಕ್ಯಾನ್ಸರ್ ಬರುತ್ತೆ, ಇದು ಯೂಸ್ ಮಾಡಿದರೆ ಕ್ಯಾನ್ಸರ್ ಬರಲ್ಲ ಅಂತ ಹಾಗೇನು ಇಲ್ಲ, ಹೇಳಲಿಕ್ಕಾಗಲ್ಲ. ಆದಷ್ಟು ನಾವು ಮೆಡಿಕೇಟೆಡ್ ಯೂಸ್ ಮಾಡಬೇಕು ಮತ್ತು ಸೇಫ್ ಇಂಗ್ರೀಡಿಯೆಂಟ್ಸ್ ನೋಡಿಬಿಟ್ಟು ಯೂಸ್ ಮಾಡಬೇಕು. ಅದು ಪರ್ಫ್ಯೂಮ್ ಆಗಲಿ, ಅತ್ತರ್ ಆಗಲಿ, ಡಿಯೋಡ್ರೆಂಟ್ ಆಗಲಿ, ಅಥವಾ ರೋಲ್ ಆನ್ ಆಗಲಿ, ಏನಾದರೂ ಆಗಲಿ, ಡಿಪೆಂಡ್ಸ್. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಇಂಗ್ರೀಡಿಯೆಂಟ್ ಸೇಫ್ ಇರ್ಬೋದು, ಆದರೆ ನಮ್ಮ ಬಾಡಿ ರಿಯಾಕ್ಟ್ ಆಗ್ತಾ ಇದೆ, ನಮ್ಮ ಸ್ಕಿನ್ ರಿಯಾಕ್ಟ್ ಆಗ್ತಾ ಇದೆ. ಸೊ ಯೂಶಲಿ ನಮ್ಗೆ ಏನಾದರೂ ಆದರೆ ಡರ್ಮಟಾಲಜಿಸ್ಟ್ ಕಡೆ ಕನ್ಸಲ್ಟ್ ಮಾಡಿಬಿಟ್ಟು ಮೆಡಿಕೇಟೆಡ್ ಸೇಫ್ ಯೂಸ್ ಮಾಡೋದೇ ಒಳ್ಳೆಯದು. ಇದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರೋವಂಥದ್ದಿಲ್ಲ, ಆದರೆ ಸ್ಕಿನ್ ಕ್ಯಾನ್ಸರ್ ಬರೋವಂಥ ಚಾನ್ಸ್ ಇದೆ. ಯಾಕಂದರೆ ಇರಿಟೇಷನ್ ಆಗಿಬಿಟ್ಟು ಮೈಕ್ರೋ ಇಂಜುರೀಸ್ ಆಗುತ್ತೆ, ಚಿಕ್ಕದ ಜಾಗದಲ್ಲಿ ಇಂಜುರೀಸ್ ಆಗ್ಬೋದು. ಶೇವಿಂಗ್ ಮಾಡುವಾಗ ಸರಿಯಾಗಿ ಶೇವಿಂಗ್ ಮಾಡಲ್ಲ, ಅಥವಾ ವ್ಯಾಕ್ಸಿಂಗ್ ಮಾಡುವಾಗ ಪುಲ್ಲಿಂದ ಚಿಕ್ಕ ಇಂಜುರಿ ಆಗಿ ಅದರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಈ ಕ್ರಾನಿಕ್ ಇರಿಟೇಷನ್ ಎಷ್ಟೊಂದು ವರ್ಷಗಟ್ಟಲೆ ಇರಿಟೇಷನ್ ಆಗಿ ಕ್ಯಾನ್ಸರ್ ಬರೋವಂಥದ್ದು ಚಾನ್ಸಸ್ ಇದೆ. ಸೊ ಇದಕ್ಕೆಲ್ಲ ನಿಮಗೆ ಡರ್ಮಟಾಲಜಿಸ್ಟ್ ಅಥವಾ ಬ್ರೆಸ್ಟ್ ಸರ್ಜನ್ ಅವರಿಗೆ ತೋರಿಸೋದು ಒಳ್ಳೆಯದು. ಓಕೆ, ಇನ್ನು ಆಕ್ಸಿಲಾ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಇನ್ನು ಸ್ತನ ಕ್ಯಾನ್ಸರ್ ಬಗ್ಗೆ ಹೇಳೋದಾದರೆ, ಸ್ತನ ಕ್ಯಾನ್ಸರ್ನ ಪರೀಕ್ಷೆಗಳ ಬಗ್ಗೆ ಹೇಳೋದಾದರೆ ಏನಾದರೂ? ಈಗ ಸ್ತನದ ಕ್ಯಾನ್ಸರ್ ಅಂತಂದರೆ ಮೇನ್ಲಿ ರೇಡಿಯಾಲಜಿಯಿಂದ ಬರೋದು 3 ಟೈಪ್ಸ್ ಇದೆ. ಒಂದು ಮ್ಯಾಮೋಗ್ರಫಿ, ಅಲ್ಟ್ರಾಸೌಂಡ್, MRI ಅನ್ನೋದು ಅದು ಓನ್ಲಿ ತುಂಬ ರಿಸ್ಕ್ ಇರೋ ಪೇಷಂಟಿಗೆ, ಅಂದರೆ ಈಗ ಫ್ಯಾಮಿಲಿಯಲ್ಲಿದೆ ಅಥವಾ ಅವ್ರಿಗೆ ಆಲ್ರೆಡಿ ಮುಂಚೆನೇ ಬ್ರೆಸ್ಟ್ ಕ್ಯಾನ್ಸರ್ ಇದೆ, ಅಥವಾ ಜೆನೆಟಿಕ್ಸ್ ಅಂತ ಹೇಳ್ತೀವಿ, ಜೀನ್ಸಿಂದ ಬಂದಿರೋ ಬ್ರೆಸ್ಟ್ ಕ್ಯಾನ್ಸರ್, ಈ ಥರ ಇರೋರಿಗೆ ಮಾತ್ರ ನಾವು MRI ಅಂತ. ಮತ್ತು ಒಕಲ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ನಾನು ಹೇಳಿದೆ, ಅದರಲ್ಲಿ ಕೂಡ MRI. ಸೊ MRI ಮಾಡಲಿಕ್ಕೆ ಕೆಲವೊಂದು ಕಂಡೀಷನ್ಸ್ ಮಾತ್ರ ಇದೆ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋಕ್ಕೆ. ಬೇರೆ ಸಾಧಾರಣವಾಗಿ ನಾವು ಮಾಡೋದು ಮ್ಯಾಮೋಗ್ರಾಮ್ ಅಥವಾ ಅಲ್ಟ್ರಾಸೌಂಡ್. 40 ಇಯರ್ಸ್ ಒಳಗೆ, ಲೆಸ್ ದೆನ್ 40 ಇಯರ್ಸ್ ನಾವು ಅಲ್ಟ್ರಾಸೌಂಡ್ ಮಾಡ್ತೀವಿ. ಅಥವಾ ಈಗ ಪೇಷಂಟ್ ಬ್ರೆಸ್ಟ್ ಫೀಡಿಂಗ್ ಇದ್ದಾರೆ, ಪ್ರೆಗ್ನೆಂಟ್ ಇದ್ದಾರೆ, ಅವರಿಗೆ ಕೂಡ ನಾವು ಅಲ್ಟ್ರಾಸೌಂಡ್ ಮಾಡ್ತೀವಿ. ಅಬೌವ್ 40 ಇಯರ್ಸ್ ನಾವು ಸ್ಕ್ರೀನಿಂಗ್ ಮಾಡಬೇಕಂತಂದರೆ ನಾವು ಮ್ಯಾಮೋಗ್ರಾಮ್ ಮಾಡ್ತೀವಿ. ಸೊ ಈ ಡಿಟೆಕ್ಟ್ ಮಾಡೋಕ್ಕೆ, ಯಾಕಂದರೆ ಮ್ಯಾಮೋಗ್ರಾಮಲ್ಲಿ ಸಿಗುವಂಥದ್ದು ಕ್ಯಾನ್ಸರ್ ಲಕ್ಷಣಗಳು ಬೇರೆ, ಅಲ್ಟ್ರಾಸೌಂಡಲ್ಲಿ ಸಿಗುವಂಥದ್ದು ಕ್ಯಾನ್ಸರ್ ಲಕ್ಷಣಗಳು ಬೇರೆ. ಸೊ 40 ಇಯರ್ಸ್ ಒಳಗಡೆ ಕ್ಯಾನ್ಸರ್ ಪ್ರೆಸೆಂಟ್ ಆಗೋದು ಬೇರೆ ಥರ, 40 ಇಯರ್ಸ್ ನಂತರ ಬೇರೆ ಥರ. ಸೊ ಅದಕ್ಕೆ ಅದು ಡಿಟೆಕ್ಟ್ ಮಾಡೋಕ್ಕೆ ನಾವು ಒಂದು ಏಜ್ ಗ್ರೂಪಲ್ಲಿ ಮ್ಯಾಮೋಗ್ರಾಮ್ ಮಾಡ್ತೀವಿ, ಒಂದು ಏಜ್ ಗ್ರೂಪಲ್ಲಿ ಅಲ್ಟ್ರಾಸೌಂಡ್ ಮಾಡ್ತೀವಿ. ಓಕೆ, ಈ ಮ್ಯಾಮೋಗ್ರಾಮ್ ಅಂದರೆ ಏನು ಅಂತ? ಸೊ ಈಗ ಮ್ಯಾಮೋಗ್ರಾಮ್ ಅಂತಂದರೆ ಈಗ ಶ್ವಾಸಕೋಶದ ಹೇಗೆ ನಾವು ಚೆಸ್ಟ್ ಎಕ್ಸ್ರೇ ಅಂತ ತೆಗಿತೀವಿ, ಸೇಮ್ ಅದೇ ಥರ ಮ್ಯಾಮೋಗ್ರಾಮ್ ಅನ್ನೋದು ಬ್ರೆಸ್ಟ್ದೊಂದು ಎಕ್ಸ್ರೇ ತೆಗೆಯೋದು. ಈ ಮ್ಯಾಮೋಗ್ರಾಮ್ ಮೆಷಿನ್ ಯೂಸ್ ಮಾಡೋದು ಓನ್ಲಿ ಬ್ರೆಸ್ಟಿಗೆ ಮಾತ್ರ, ನಾವು ಬೇರೆ ಯಾವುದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಅದರ ಹೆಸರಲ್ಲೇ ಮ್ಯಾಮೋಗ್ರಾಮ್ ಅಂತ ಇದೆ. ಅಂದರೆ ಮ್ಯಾಮೋದು ಬ್ರೆಸ್ಟ್ದೊಂದು ಫೋಟೋ, ಎಕ್ಸ್ರೇ ಫೋಟೋ. ಇದರಲ್ಲಿ ನಮಗೆ ಸಿಗುವಂಥದ್ದು ಅದು ಪುಡಿಗಳು, ಮೈಕ್ರೋ ಕ್ಯಾಲ್ಸಿಫಿಕೇಷನ್ಸ್, ಮತ್ತು ಚಿಕ್ಕದ ಗಡ್ಡೆ, ಅಂದರೆ ಕೈಗೆ ಸಿಗ್ಲಾರ್ದಂಥದ್ದು ಚಿಕ್ಕದ ಗಡ್ಡೆ, ಅದೆಲ್ಲ ನಮಗೆ ಮ್ಯಾಮೋಗ್ರಾಮಲ್ಲಿ ಕಂಡು ಬರುತ್ತೆ. ಇದು ಮ್ಯಾಮೋಗ್ರಾಮ್ ಅನ್ನೋದು ತುಂಬ ದೇಶದಲ್ಲಿ, ಅಂದರೆ ಈಗ ಅಮೆರಿಕದಲ್ಲಿ ಬೇರೆ ಗೈಡ್ಲೈನ್ಸ್ ಇದೆ, ಲಂಡನ್ UK ಅಲ್ಲಿ ಬೇರೆ ಗೈಡ್ಲೈನ್ಸ್ ಇದೆ,
ಇಂಡಿಯಾಲಿ ಹಾಗೆ ಸ್ಪೆಸಿಫಿಕ್ ಆಗಿ ಇದೇ ಗೈಡ್ಲೈನ್ಸ್ ಇದೆ ಅಂತ ಇಲ್ಲ. ಆದರೆ ನಾವು ಅಮೆರಿಕನ್ದು ಫಾಲೋ ಮಾಡ್ತಾ ಇದ್ದೀವಿ, ACR ಅಂತೇಳಿ ಅವ್ರದ್ದು ಫಾಲೋ ಮಾಡ್ತಾ ಇದ್ದೀವಿ. ಅವ್ರ ಪ್ರಕಾರ 40 ಇಯರ್ಸಿಂದ 75 ಇಯರ್ಸ್ ತನಕ ಮ್ಯಾಮೋಗ್ರಾಮ್ ಮಾಡಬೇಕು ವರ್ಷಕ್ಕೊಮ್ಮೆ. ಅಲ್ಲಿ ಕೂಡ ತುಂಬ ಸ್ಟಡೀಸ್ ಆಗಿದೆ ಇಂಡಿಯಾದಲ್ಲಿ, ಇಂಡಿಯನ್ ಪಾಪ್ಯುಲೇಷನ್ ತೊಗೊಂಡ್ಬಿಟ್ಟು ಎಲ್ಲ ಸ್ಟಡೀಸಲ್ಲಿ. ಸೊ ಬ್ರೆಸ್ಟ್ ಅನ್ನೋದು ಪ್ಯಾರನ್ಕೈಮ, ನಾನು ಹೇಳಿದ್ನಲ್ಲ ಬ್ರೆಸ್ಟ್ ಪ್ಯಾರನ್ಕೈಮ, ಇದು ಅದು ಕೋಶಗಳು ಎಷ್ಟು ದಪ್ಪ ಇದೆ ಅದ್ರ ಮೇಲೆ ಹೋಗುತ್ತೆ. ಈಗ ಸೈಜ್ ಮೇಲೆ ಡಿಪೆಂಡ್ ಆಗಲ್ಲ, ಅದು ಕೋಶಗಳು ದಪ್ಪದ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಬ್ರು ಅದಲ್ಲಿ ಕೋಶಗಳು ದಪ್ಪ ಇರುತ್ತೆ, ಅವರು ಪ್ರತಿ ವರ್ಷ ಒಮ್ಮೆ ಮಾಡಬೇಕು. ಕೆಲವೊಬ್ಬರದಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ, ಅದು ಕೋಶಗಳು ಬ್ರೆಸ್ಟ್ದು ಕೋಶಗಳು ಕಮ್ಮಿ ಇರುತ್ತೆ, ಫ್ಯಾಟ್ ಜಾಸ್ತಿ ಇರುತ್ತೆ, ಅವರು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಮಾಡಿದರೆ ಸಾಕು. ಸೊ ಯೂಶಲಿ ನಾವು ಮ್ಯಾಮೋಗ್ರಾಮ್ ರಿಪೋರ್ಟ್ ಕೊಡುವಾಗ ನಾವು ಅವ್ರಿಗೆ ಹೇಳ್ತೀವಿ, ನೀವು 2 ವರ್ಷಕ್ಕೊಮ್ಮೆ ಮಾಡಿದರೆ ಸಾಕು, ನೀವು ಪ್ರತಿ ವರ್ಷ ಮಾಡಬೇಕು ಅಂತ ನಾವು ಹೇಳ್ತೀವಿ ಅವರಿಗೆ ಮುಂಚೆನೆ. ಸೊ ಅವಾಗ ಅವರು ಅದ್ರ ತಕ್ಕಂಗೆ ಅವ್ರು ಬಂದುಬಿಟ್ಟು ಸ್ಕ್ರೀನಿಂಗ್ ಮಾಡ್ತಾ ಇರಬೇಕು. ಓಕೆ, ಹಾಗಿದ್ರೆ ಫ್ಯಾಟ್ ಹಾಗೇನೆ ಈ ಒಂದು ಕ್ಯಾನ್ಸರ್ ಇದಕ್ಕೆ ಏನು ಸಂಬಂಧ ಅಂತ? ಅಂದರೆ ಫ್ಯಾಟ್ ರೇಷಿಯೋ ಅಂತ ಕೇಳ್ತಾ ಇದ್ದೀರಿ ನೀವು. ಈಗ ಬ್ರೆಸ್ಟಲ್ಲಿ ನಮ್ಗೆ ಇರೋದು ಎರಡು ಭಾಗ ಇದೆ ಬ್ರೆಸ್ಟಲ್ಲಿ ಮೇನ್ಲಿ. ಒಂದು ಫ್ಯಾಟ್ ಕಾಂಪೊನೆಂಟ್, ಇನ್ನೊಂದು ಗ್ಲ್ಯಾಂಡ್ ಅಂದರೆ ಆ ಗ್ಲ್ಯಾಂಡಿಂದನೇ ನಮಗೆ ಕ್ಯಾನ್ಸರ್ ಬರುತ್ತೆ. ಆ ಗ್ಲ್ಯಾಂಡಿಂದನೇ ನಮಗೆ ಇದು ಫೀಡಿಂಗಲ್ಲಿ ಹಾಲು ಬರೋದು ಅದೆಲ್ಲ ಆ ಗ್ಲ್ಯಾಂಡ್ ಪಾರ್ಟ್. ಈ ಗ್ಲ್ಯಾಂಡಿಂದ ನಮಗೆ ಕ್ಯಾನ್ಸರ್ ಅಲ್ಲಿಂದನೇ ಉತ್ಪನ್ನ ಆಗುತ್ತೆ. ಸೊ ಈಗ ಫ್ಯಾಟ್ ಜಾಸ್ತಿ ಇರೋ ಪೇಷಂಟಿಗೆ ಅವರಿಗೆ ಕ್ಯಾನ್ಸರ್ ಅಂತ ಬರೋ ಚಾನ್ಸ್ ಕಮ್ಮಿ. ಈ ಗ್ಲ್ಯಾಂಡ್ ಪಾರ್ಟ್ ಜಾಸ್ತಿ ಇರೋರಿಗೆ ಕ್ಯಾನ್ಸರ್ ಬರೋ ಚಾನ್ಸ್ ಜಾಸ್ತಿ, ಯಾಕಂದರೆ ಅಲ್ಲಿಂದನೇ ಅದು ಉತ್ಪನ್ನ ಆಗುತ್ತೆ. ಬಟ್ ಫ್ಯಾಟಿಗೆ ಗ್ಲ್ಯಾಂಡ್ಗೆ ಎಷ್ಟು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅದು ಬ್ರೆಸ್ಟ್ ಸೈಜ್ಗೆ ಸಂಬಂಧ ಇಲ್ಲ. ಕೆಲವೊಬ್ರು ಬ್ರೆಸ್ಟ್ ಸೈಜ್ ಚಿಕ್ಕದಿರ್ಬೋದು, ಆದರೆ ಅವರಲ್ಲಿ ಗ್ಲ್ಯಾಂಡ್ ಜಾಸ್ತಿ ಇರ್ಬೋದು. ಕೆಲವೊಬ್ಬರಲ್ಲಿ ಬ್ರೆಸ್ಟ್ ಸೈಜ್ ದೊಡ್ಡದಿರ್ಬೋದು, ಸಣ್ಣದ ಸೈಜ್ ದೊಡ್ಡದಿರ್ಬೋದು, ಆದರೆ ಗ್ಲ್ಯಾಂಡ್ ಕಮ್ಮಿ ಇರ್ಬೋದು. ಸೊ ತುಂಬ ಜನ ಅನ್ಕೋತಾರೆ, ಓಕೆ ದೊಡ್ಡ ಬ್ರೆಸ್ಟ್ ಸೈಜ್ ಇದೆ ಅಂದರೆ ಜಾಸ್ತಿ ಕ್ಯಾನ್ಸರ್ ಬರೋ ಚಾನ್ಸ್ ಇದೆ. ಅದು ಹಾಗೆ ಇಲ್ಲ, ಅದೆಲ್ಲ ಗ್ಲ್ಯಾಂಡ್ ಮೇಲೆ ಗೊತ್ತಾಗುತ್ತೆ. ಆ ಗ್ಲ್ಯಾಂಡ್ ಅನ್ನೋದು ಎಷ್ಟು ಪರ್ಸೆಂಟೇಜ್ ಇದೆ ಅದು ನಾವು ಸ್ಕ್ಯಾನಿಂಗಲ್ಲಿ, ಅಲ್ಟ್ರಾಸೌಂಡಲ್ಲಿ ಕೂಡ ಹೇಳ್ಬೋದು, ಮ್ಯಾಮೋಗ್ರಾಮಲ್ಲಿ ಕೂಡ ಹೇಳ್ತೀವಿ ನಾವು. ಸೊ ಅಲ್ಟ್ರಾಸೌಂಡಲ್ಲಿ ಕೂಡ ನಾವು ಪೇಷಂಟ್ಗೆ ಹೇಳ್ತೀವಿ, ನೀವು ಎಕ್ಸಾಮಿನ್ ಮಾಡ್ತಾ ಇರಬೇಕು ಆ ಥರ, ಯಾಕಂದರೆ ನಿಮ್ಮಲ್ಲಿ ಸ್ವಲ್ಪ ಗ್ಲ್ಯಾಂಡ್ ಜಾಸ್ತಿ ಇದೆ ಅಂತ. ಸೊ ನಾವು ರಿಪೋರ್ಟ್ ಹೇಳುವಾಗ ನಾವು ಪೇಷಂಟ್ಗೆ ಕೂಡ ನಾವು ತಿಳಿಸ್ತೀವಿ. ಸೊ ಅದರಿಂದ ಅವೇರ್ನೆಸ್ ಆಗಿ ಅವರು ಬೇಗ ಬರ್ತಾರೆ ಸ್ಕ್ಯಾನಿಂಗಿಗೆ. ಓಕೆ, ಇನ್ನು ಮ್ಯಾಮೋಗ್ರಾಮ್ ಇದ್ದು ಪ್ರಯೋಜನಗಳ ಬಗ್ಗೆ ಹೇಳೋದಾದರೆ? ಮ್ಯಾಮೋಗ್ರಾಮ್ ಮೇನ್ಲಿ ಅದೇ, ಅದು ಪುಡಿ ಅಂಥದ್ದು ಮೈಕ್ರೋ ಕ್ಯಾಲ್ಸಿಫಿಕೇಷನ್ಸ್ ಹೇಳಿದ್ರೆ ಅದು ಡಿಟೆಕ್ಟ್ ಮಾಡಲಿಕ್ಕೆ ನಾವು ಮ್ಯಾಮೋಗ್ರಾಮ್ ಮಾಡ್ತೀವಿ. ಈ ಮ್ಯಾಮೋಗ್ರಾಮಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಈಗ ಅದು ಕೋಶಗಳು ದಪ್ಪ ಅಂತ ಹೇಳಿದ್ನಲ್ಲ, ಆವಾಗ ನಮಗೆ ಮ್ಯಾಮೋಗ್ರಾಮ್ ಅನ್ನೋದು ಕೂಡ 100% ಡಿಟೆಕ್ಟ್ ಮಾಡೋದಂತ ಇಲ್ಲ. ಆಲ್ಮೋಸ್ಟ್ 80-85% ಪಿಕ್ ಮಾಡ್ತೀವಿ. ಒಂದು 15% ನಮಗೆ ಮಿಸ್ ಆಗುತ್ತೆ ಮ್ಯಾಮೋಗ್ರಾಮಲ್ಲಿ ಕೂಡ. ಏನಕ್ಕಂತಂದರೆ ಕೆಲವೊಮ್ಮೆ ಪೇಷಂಟ್ ಮೂವ್ ಆಗ್ಬೋದು, ಇನ್ನು ಕೆಲವೊಮ್ಮೆ ಪೇಷಂಟ್ಗೆ ಅಷ್ಟು ನೋವು ತಡೆಯೋಕ್ಕಾಗೋದಿಲ್ಲ, ಇಲ್ಲ ಅಂತಂದರೆ ಕೆಲವೊಮ್ಮೆ ಅದು ಕೋಶಗಳು ದಪ್ಪ ಇರುತ್ತೆ, ಆ ಟೈಮಲ್ಲಿ ಆ ಚಿಕ್ಕ ಚಿಕ್ಕ ಪುಡಿಗಳು ಕಾಣೋದಿಲ್ಲ. ಸೊ ಅದಕ್ಕೆ ನಾವು ಆ ದಪ್ಪ ಇರೋ ಪೇಷಂಟಿಗೆ ನಾವು ಪ್ರತಿ ವರ್ಷ ಬರೋಕ್ಕೆ ಹೇಳ್ತೀವಿ. ಯಾಕಂದರೆ ಆದಷ್ಟು ನಮ್ಮದು ಏಮ್ ಏನಂದರೆ ಆದಷ್ಟು ಬೇಗ ಬ್ರೆಸ್ಟ್ ಕ್ಯಾನ್ಸರ್ನ ಕಂಡುಹಿಡಿಬೇಕು. ಅಂದರೆ ಅದು ಕೈಗೆ ಸಿಗುವಂಥದ್ದು ಮುಂಚೆನೇ ನಾವು ಕಂಡುಹಿಡಿದು ಟ್ರೀಟ್ಮೆಂಟ್ ಮಾಡಿಬಿಡಬೇಕು, ಅದು ನಮ್ಮದು ಮೇನ್ ಅಜೆಂಡಾ. ಸೊ ಹಾಗಾಗಿ ನಾವು ಆ ಬ್ರೆಸ್ಟ್ ಕ್ಯಾನ್ಸರ್ ಅದು ಕೋಶಗಳ ಸೈಜ್ ನೋಡ್ಕೊಂಡ್ಬಿಟ್ಟು ನಾವು ಮುಂಚೆ ಹೇಳ್ತೀವಿ, ನೀವು ವರ್ಷಕ್ಕೊಮ್ಮೆ ಬರಬೇಕು ಅಂತ. ತುಂಬ ಜನ ಅಂತಾರೆ ಬ್ರೆಸ್ಟ್ ಅದು ತುಂಬ ಪೇನ್ಫುಲ್ ಇರುತ್ತೆ ಮ್ಯಾಮೋಗ್ರಾಮ್ ಮಾಡೋದು, ರೇಡಿಯೇಷನ್ ಅಂತೆಲ್ಲ, ಅದೆಲ್ಲ ಇಲ್ಲ. ನೀವು ಟ್ರೈನ್ಡ್ ಟೆಕ್ನಿಷಿಯನ್ಸ್ ಇದ್ದಾರೆ ಅಂತ, ಒಳ್ಳೆ ಎಕ್ವಿಪ್ಮೆಂಟ್ ಇದೆ ಅಂತಂದರೆ ರೇಡಿಯೇಷನ್ನು ಸೇಫ್ ಇದೆ, ಮತ್ತು ಪೇನ್ ಇರೋದಿಲ್ಲ. ಕೆಲವೊಬ್ಬರಿಗೆ ಮುಂಚೆನೇ ಸ್ವಲ್ಪ ಸೆನ್ಸಿಟಿವ್ ಬ್ರೆಸ್ಟ್ ಇರುತ್ತೆ, ಅವರಿಗೆ ಸ್ವಲ್ಪ ಪೇನ್ ಇರುತ್ತೆ, ಬಟ್ ತಡೆಯೋಂಥದ್ದು ಪೇನ್. ಓಕೆ, ಸೊ ಅಲ್ಟ್ರಾಸೌಂಡ್ ತಪಾಸಣೆ ಇದು ಯಾವಾಗ ಮಾಡ್ತಾರೆ ಅಂತ? ಅಲ್ಟ್ರಾಸೌಂಡ್ ಅನ್ನೋದು ನಾವು ಯಾವಾಗ ಮಾಡ್ತೀವಿ ಅಂತಂದರೆ, ಒಂದು 40 ಇಯರ್ಸ್ ಒಳಗೆ, ಎರಡನೇದು ಬ್ರೆಸ್ಟ್ ಫೀಡಿಂಗ್ ಮಾಡುವಾಗ ಅಥವಾ ಪ್ರೆಗ್ನೆನ್ಸಿ ಇರುವಾಗ, ಯಾಕಂದರೆ ಅಲ್ಟ್ರಾಸೌಂಡ್ ಸೇಫ್. ಇನ್ನೊಂದು ಯಾವಾಗ ಮಾಡ್ತೀವಿ ಅಂದರೆ, ಕೆಲವೊಂದು ಪೇಷಂಟಿಗೆ ನಿಪ್ಪಲ್ ತೊಟ್ಟಿಂದ ನೀರು ಅಥವಾ ರಕ್ತ ಇರುತ್ತೆ, ಅವರಿಗೆ ನಾವು ಮ್ಯಾಮೋಗ್ರಾಮ್ ಕೂಡ ಮಾಡ್ತೀವಿ, ಬಟ್ ಫಸ್ಟ್ ಅಲ್ಟ್ರಾಸೌಂಡ್ ಮಾಡ್ತೀವಿ. ಏನಕ್ಕಂದರೆ ಮ್ಯಾಮೋಗ್ರಾಮಲ್ಲಿ ಬ್ರೆಸ್ಟ್ನ ಪ್ರೆಸ್ ಮಾಡಿ ಮ್ಯಾಮೋಗ್ರಾಮ್ ತೆಗಿತೀವಿ ನಾವು. ಸೊ ಅವಾಗ ಏನಾಗುತ್ತೆ, ಅದು ಡಕ್ಟಲ್ಲಿ ಏನೇನು ನೀರು ಅಥವಾ ರಕ್ತ ಇದೆ ಅದು ಹೊರಗೆ ಲೀಕ್ ಆಗೋ ಚಾನ್ಸ್ ಇದೆ. ಸೊ ಅದಾದ ನಂತರ ನಾವು ಯಾವಾಗ ಅಲ್ಟ್ರಾಸೌಂಡ್ ಮಾಡೋಕ್ಕೆ ನೋಡ್ತೀವಿ, ಅದು ಖಾಲಿ ಇರುತ್ತೆ, ನಮಗೆ ಕಾಣೋದಿಲ್ಲ ಏನಿರ್ಬೋದು ಅಂತೇಳಿ. ಸೊ ಆ ಸಂದರ್ಭದಲ್ಲಿ ಮಾತ್ರ ನಾವು ಫಸ್ಟ್ ಅಲ್ಟ್ರಾಸೌಂಡ್ ಮಾಡಿ ನೋಡ್ತೀವಿ. ಅಲ್ಟ್ರಾಸೌಂಡಲ್ಲಿ ನಮಗೆ ಅದು ತುಂಬಿರೋ ಡಕ್ಟಲ್ಲಿ ಗೊತ್ತಾಗುತ್ತೆ, ಅದರಲ್ಲಿ ಏನಾದರೂ ಗಡ್ಡೆ ಇತ್ತಾ ಅಥವಾ ಜಸ್ಟ್ ನೀರು ತುಂಬಿದೆನಾ ಅಥವಾ ಜಸ್ಟ್ ರಕ್ತ ಇದೆನಾ, ಎಷ್ಟು ಮಟ್ಟಿಗೆ ಇದೆ, ಅದೆಲ್ಲ ನಮಗೆ ಇನ್ಫಾರ್ಮೇಷನ್ ಮಾಹಿತಿ ಗೊತ್ತಾಗುತ್ತೆ ಅಲ್ಟ್ರಾಸೌಂಡ್. ಅದು ಆದ ನಂತರ ನಾವು ಮೈಕ್ರೋ ಕ್ಯಾಲ್ಸಿಫಿಕೇಷನ್ ನೋಡಲಿಕ್ಕೆ ಮ್ಯಾಮೋಗ್ರಾಮ್ ಶಿಫ್ಟ್ ಮಾಡ್ತೀವಿ ಪೇಷಂಟಿಗೆ. ಇನ್ನೊಂದು ನಾನು ನಿಮಗೆ ಹೇಳಿದೆ, ಕೆಲವೊಂದು 15% ನಮಗೆ ಗೊತ್ತಾಗೋದಿಲ್ಲ,